ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. 57ನೇ ಶ್ಲೋಕ 8ನೇ ಅಧ್ಯಾಯದ್ದು ಆಗಿತ್ತು. ಲಕ್ಷ್ಮಣ ಹಾಗೂ ರಾವಣನ ಮಗನಾದ ಅತಿಕಾಯ ಅವರಿಬ್ಬರ ಯುದ್ಧದ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಸಾಮಾನ್ಯ ರಾಕ್ಷಸರ ಜೊತೆಗೆ ನಡೆಯುವ ಯುದ್ಧಕ್ಕಿಂತಲೂ ಇದೊಂದು ಸ್ವಲ್ಪ ಭಿನ್ನವಾದ ಯುದ್ಧ ಆಗಿತ್ತು. ಇದರಲ್ಲಿ ಯುದ್ಧ ಮಾಡ್ತಾ ಇರುವಾಗ ಲಕ್ಷ್ಮಣನಿಗೆ ಶತ್ರುವನ್ನು ಹೇಗೆ ಕೊಲ್ಲಬೇಕು ಅಂತನ್ನುವುದು ತೋಚದೇ ಇದ್ದಂತೆ ಆಗ್ತದೆ. ಕೆಲವೊಂದು ಕಾರ್ಯಗಳನ್ನು ಎಷ್ಟೇ ದೊಡ್ಡವರಾದರೂ ಮಾಡ್ತಾ ಇದ್ದಾಗಲೂ ಅವರಿಗೆ ತೋಚದೆ ಹೋದರೆ, ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಹೋದರೆ, ಅಂತಹ ಸಂದರ್ಭದಲ್ಲಿ ಸಹಾಯಕ್ಕೆ ಬರುವಂಥವರು ಮುಖ್ಯ ಪ್ರಾಣದೇವರು ಅನ್ನುವ ಅಂಶ ಹೇಳಲಿಕ್ಕೆ ಹೊರಟಿದ್ದ. ಇವತ್ತು ದೊಡ್ಡ ಅಂಶ. ಏನೋ ಪುರಾಣಗಳಲ್ಲಿ ಯಾವುದೋ ಒಂದು ಕಥೆಗೋಸ್ಕರ ಬಂದಿದೆ ಅಂತ ತಿಳಿಬಾರದು. ಆ ಕಥೆಯಲ್ಲಿ ಬಂದಿರುವಂತಹ ಮಹತ್ವದ ಪ್ರಮೇಯ ನಮ್ಮ ಜೀವನದಲ್ಲೂ ಕೂಡ ಆಗ್ತದೆ. ಏನೋ ದೊಡ್ಡ ಕಾರ್ಯವನ್ನು ಮಾಡ್ಲಿಕ್ಕೆ ಹೊರಟಿರ್ತೇವೆ, ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ, ಇದನ್ನು ಮಾಡಬೇಕೋ ಬೇಡವೋ, ಹಿಂದೆ ಹೋಗೋಣವಾ ಅಥವಾ ನಿಲ್ಲೋಣವಾ ಅಂತ ಗೊತ್ತಾಗದೇ ಇದ್ದಾಗ ಆಚಾರ್ಯರಂತಾರೆ, ಅವರಿವರಿಗೆ ಶರಣಾಗ್ಲಿಕ್ಕೆ ಹೋಗ್ಬೇಡ್ರಿ, ಪ್ರಾಣದೇವರಿಗೆ ಶರಣಾಗ್ಬಿಡ್ರಿ, ಅವರು ದಾರಿ ತೋರಿಸ್ತಾರೆ ಅಂತ ಹೇಳ್ತಿದ್ದಾರೆ. ಈ ತತ್ವವನ್ನು ಇಟ್ಟುಕೊಂಡು ನಾವಿವತ್ತು ಮುಂದಿನ ಕಥೆಯನ್ನು ಕೇಳಲಿಕ್ಕೆ ಹೊರಡೋಣ. ಅತಿಕಾಯನಿಗೂ ಲಕ್ಷ್ಮಣನಿಗೂ ಯುದ್ಧ ಆಗ್ತಾ ಇದ್ರೆ ಅವರಿಬ್ಬರ ಅಭ್ಯಾಸದ ಬಲ ಹೆಂಗಿತ್ತು ಅಂತ ಕೇಳಿದ್ರೆ, ನೋಡ್ರಿ, ಅಭ್ಯಾಸ ಅಂತ ಅನ್ನೋದಿದೆಯಲ್ಲ, ಇದು ನಮ್ಮನ್ನು ಬಹಳ ಎತ್ತರಕ್ಕೇರಿಸುವಂತಹದ್ದು. ಯಾವುದೇ ವಿಷಯದಲ್ಲಿರಲಿ, ಸಾಮಾನ್ಯವಾಗಿ ನಾವು ಸ್ತ್ರೀಯರಿಗೆ ಹೇಳ್ತಿದ್ರೆ ಅಡಿಗೆ ಮಾಡಿ 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 ಅಭ್ಯಾಸ ಆಗಿ ಒಂದು ಹಂತಕ್ಕೆ ಬಂದಾಗ ಒಳ್ಳೆ ಅಡಿಗೆ ಮಾಡ್ತಿರ್ತಾರೆ. ಆಗ ಅವ್ರು ಹೇಳ್ತಿರ್ತಾರೆ, ಏನು ಕೈಗುಣ ನಿಂದೆಲ್ಲಾದರೂ ಅಂತ ಹೇಳ್ತಿರ್ತಾರೆ. ಅದು ಕೈಗುಣ ಅಲ್ಲ, ಅಭ್ಯಾಸ ಗುಣ. ಅದು ಅಭ್ಯಾಸ ಮಾಡಿ ಬಂದದ್ದು. ಡಾಕ್ಟ್ರು ಕೈಗುಣ ಏನ್ರಿ, ಎಲ್ಲಾದರೂ ಮುಟ್ಟಿದ್ರೆ ರೋಗವಾಸಿ ಆಯಿತು ಅಂತ. ಹಿಂದೆ ಎಷ್ಟು ಜನ ಮುಟ್ಟಿದ್ರೋ ಏನಾಗಿತ್ತೋ ಗೊತ್ತಿಲ್ಲ, ಅವರೆಲ್ಲ ಮುಟ್ಕೊಂಡು ದಾಟ್ಕೊಂಡು ಬಂದ ಮೇಲೆ ಇಲ್ಲಿ ಆಗಿದ್ದು. ಅಂದ ಮೇಲೆ ಅಭ್ಯಾಸ ಅಂತ ಅನ್ನೋದು ಬಹಳ ಮಹತ್ವದ್ದು. ಕೃಷ್ಣ ಅಭ್ಯಾಸಕ್ಕೆ ಒತ್ತು ಕೊಡ್ತಾನೆ ಭಗವದ್ಗೀತೆಯಲ್ಲಿ. ಅರ್ಜುನ ಕೇಳ್ತಾನೆ, ಹೆಂಗೆ ಮಾಡಿದರೆ ಈ ಮನಸ್ಸನ್ನು ನಾನು ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳ್ರಿ ಅಂತ ಕೇಳ್ತಾನೆ. ಈ ಮನಸ್ಸಿರ್ತದಲ್ಲ, ಇದು ತನಗೆಲ್ಬೇಕಲ್ಲಿ ಹೋಗ್ತಿರ್ತದಂತೆ. ಪಾಪ ನಮಗೆಲ್ಬೇಕಲ್ಲಿ ಹೋಗೋದಿಲ್ಲ, ತನಗೆಲ್ಬೇಕು ಅಲ್ಲಿ ಹೋಗ್ತಿರ್ತದಂತೆ. ಹಾಗಾದರೆ ಆ ಮನಸ್ಸನ್ನು ಒಂದು ಕಡೆಗೆ ನಿಲ್ಲಿಸಬೇಕಾದ್ರೆ ಏನು ಮಾಡಬೇಕು ಅಂದರೆ, ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತಂತ ಅಭ್ಯಾಸ ಮಾಡ್ರಿ, ಆಗ್ತದೆ ಅಂತಂದ. ಹಾಗಾದರೆ ಈ ಅತಿಕಾಯ ಲಕ್ಷ್ಮಣ ಇಬ್ಬರು ಕೂಡ ಬಿಲ್ವಿದ್ಯೆಯಲ್ಲಿ ಎಷ್ಟು ಅಭ್ಯಾಸ ಮಾಡಿದ್ರು ಅಂತ ಕೇಳಿದ್ರೆ, ಆಚಾರ್ಯರು ದಾಖಲೆ ಮಾಡುವಷ್ಟು ಅಭ್ಯಾಸ ಮಾಡಿದ್ರಂತೆ. ವಾಲ್ಮೀಕಿಗಳು ದಾಖಲೆ ಮಾಡುವಷ್ಟು ಅಭ್ಯಾಸ ಮಾಡಿದ್ರಂತೆ. 58ನೇ ಶ್ಲೋಕದಲ್ಲಿ ಆ ಮಾತು ಹೇಳ್ತಾರೆ, ವವರ್ಷತುಸ್ತಾವತಿ ಮಾತ್ರ ವೀರ್ಯೌ ಶರಾನ್ ಸುರೇಶ ಶನಿವೆ ತುಲ್ಯ ವೇಗಾನ್ ತಮೋಮಯಂ ಚಕ್ರತುರಂತರಿಕ್ಷಂ ಸುಶಿಕ್ಷಯ ಕ್ಷಿಪ್ರತರಾಸ್ತ್ರಬಾಣೈ ಸುಶಿಕ್ಷಯ. ಒಳ್ಳೆ ಅಭ್ಯಾಸ, ಒಳ್ಳೆ ಎಕ್ಸ್ಪರ್ಟ್ಸ್ ಮಾಡಿ 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 ಏನು ಶಿಕ್ಷೆ, ಅವ್ರು ಏನು ಅಭ್ಯಾಸ ಮಾಡಿದ್ರು ಅಂದರೆ, ಕ್ಷಿಪ್ರತರ ಅಸ್ತ್ರ ಬಾಣ, ವೇಗವಾಗಿ ಬಾಣ ಬಿಡಬೇಕು. ಆ ಬಿಟ್ಟ ಬಾಣಗಳು ಹೇಗಾಗಬೇಕು ಅಂದರೆ, ಅಂತರಿಕ್ಷಂ ತಮೋಮಯಂ ಚಕ್ರತುಹು ಅಂತಾರೆ. ಮೇಲ್ಭಾಗ ಇತ್ತಲ್ಲ, ಯಾರಿಗೆ ಯುದ್ಧ ಭೂಮಿಯಲ್ಲಿ ನಿಂತವ್ರಿಗೆ ಏನು ಮೇಲ್ ಕಾಣಿಸ್ತಿದ್ವಲ್ಲ, ನಕ್ಷತ್ರ ಚಂದ್ರಗಿಂದ್ರ ಎಲ್ಲ, ಅಥವಾ ಸೂರ್ಯ ಉಳಿದ ಮೋಡಗಳು ಕಾಣಿಸ್ತಿರ್ಬೇಕಲ್ಲ, ಅಲ್ಲೆಲ್ಲ ಇವರು ಬಾಣಗಳನ್ನು ಪ್ರಯೋಗ ಮಾಡಿ ಹೀಗೆ ಹೊಡೆದ್ರೆ ಕತ್ತಲಾಗಿಬಿಟ್ಟಿತ್ತಂತೆ. ಅದೇನು ಬೆಳಕಿತ್ತೋ ಕತ್ಲಿತ್ತೋ ಅಂತ ಒಟ್ಟು ಗೊತ್ತಾಗಿರಬಾರ್ದು. ತಮೋಮಯಂ ಚಕ್ರತು ಅಂತರಿಕ್ಷಂ. ಅಲ್ಲಿ ಎಷ್ಟು ಬಿಡಬೇಕು ಹಂಗಿದ್ರೆ, 1-2 ಬಾಣ ಬಿಟ್ಟರೆ ಹೆಂಗಾಗ್ತದ? ಮಳೆ ಸುರದಂತೆ ಸುರಿಬೇಕು. ಅದಕ್ಕೆ ವವರ್ಷತು ಹೂ ಅಂದ್ರೆ ಆಚಾರ್ಯರು ಮಳೆ ಸುರದಂತೆ ಬಾಣಗಳನ್ನು ಸುರಿತಾ ಇದ್ದಾರಂತೆ. ನಮ್ಮಲ್ಲಿ ಅಂತಿರ್ತಾರೆ ಕೆಲವೊಂದು ಸರ್ತಿ, ನೀರು ಸುರದಂಗೆ ಸುರಿದ್ರಿ ದುಡ್ಡನ್ನು ಅಂತಿರ್ತಾರೆ. ಏನೋ ಖರ್ಚು ಮಾಡ್ಲಿಕ್ಕೆ ಹೋಗಿ ಏನೋ ಮಾಡ್ಲಿಕ್ಕೆ ಹೋಗಿ ನೀರು ಸುರಿದಂತೆ ಸುರಿದ್ರು ಅಂತ. ಹಾಗೆ ಈ ಬಾಣಗಳನ್ನು ವವರ್ಷತು ಮಳೆ ಸುರಿದಂತೆ ಸುರಿದಿದ್ರೆ
ಅತಿಮಾತ್ರ ವೀರ್ಯೋ ಮಹಾಪರಾಕ್ರಮಿಗಳು. ಶರಾನ್ ಸುರೇಶ ಅಶನಿ ತುಲ್ಯ ವೇಗಾನ್. ಬಾಣಗಳು ಹೆಂಗಿದ್ದು ಅಂತ ಕೇಳಿದ್ರೆ ಸಾಮಾನ್ಯ ಬಾಣ ಅಲ್ಲ, ಇಂದ್ರದೇವರ ಕೈಯಲ್ಲಿದ್ದ ವಜ್ರಾಯುಧಕ್ಕೆ ಸಮಾನವಾಗಿದ್ವಂತೆ ಆ ಬಾಣಗಳೆಲ್ಲ. ಸುರೇಶ ಅಂದ್ರೆ ಇಂದ್ರದೇವರು, ಅಶನಿ ಅಂದ್ರೆ ವಜ್ರ, ತುಲ್ಯ ಅಂದ್ರೆ ಸಮಾನವಾದ, ವೇಗ ಅಂದ್ರೆ ವೇಗವುಳ್ಳದ್ದು. ಇಂದ್ರದೇವರ ವಜ್ರಾಯುಧದ ವೇಗವುಳ್ಳ ಬಾಣಗಳನ್ನು ಪ್ರಯೋಗ ಮಾಡಿದರೆ ಅಂತರಿಕ್ಷ ಪೂರ್ಣ ಕತ್ತಲಾಗಿ ಬಿಡುತ್ತಂತೆ. ಏನ್ ಮಾಡ್ಬೇಕು ತಿಳಿತಿಲ್ಲ. ಈಗ ಮುಂದೆ 3 ಶ್ಲೋಕಗಳು ಬರ್ತಾ ಇದೆ. ನಾನು ಸ್ವಲ್ಪ ವಿಷಯ ಹೇಳಿ ಅನಂತರದಲ್ಲಿ ಶ್ಲೋಕ ಓದಿ ವಿವರಣೆ ಕೊಡ್ತೀನಿ. 3 ಶ್ಲೋಕಗಳಲ್ಲಿ ಏನ್ ವಿಷಯ ಹೇಳಲಿಕ್ಕೆ ಹೊರಟಿದ್ದಾರೆ ಅಂದ್ರೆ, ಅರ್ಜುನನು ಅತಿಕಾಯನ ಮೇಲೆ ಬಾಣ ಪ್ರಯೋಗ ಮಾಡಿದ, ಅದು ಫಲ ಕೊಡುವಕ್ಕಿಂತ ವಿಪರೀತ ಫಲ ಕೊಡ್ತೀವು ಅಂತ ಹೇಳಿ ಹೊರಟಿದ್ದಾರೆ. ಒಂದ ವಿಫಲ ಆಗಬೇಕು, ಇಲ್ಲ ಸಫಲ ಆಗಬೇಕು. ಇದು ವಿಪರೀತ ಫಲ ಆಯಿತು ಅಂತ ಹೇಳ್ತಾರೆ. ಪ್ರಾಯ ಯುದ್ಧ ಭೂಮಿಯಲ್ಲಿ ಹಿಂಗಾಗೋದು ಕ್ವಚಿತ್ತು. ವಿಫಲ ಆಗ್ಬಹುದು, ಬೇಕಾದ್ರೆ ಬಿಟ್ವಿ ಅದು ವೇಸ್ಟ್ ಆಗಿ ಹೋಯ್ತು ಅಂತ ಹೇಳ್ಬೋದು, ಇಲ್ಲ ಸಫಲ ಆಯಿತು ಅನ್ಬೋದು. ವಿಪರೀತ ಹೆಂಗಾಗಬೇಕು? ಗುಳಿಗೆ ತಗೊಂಡಾಗ ರಿಯಾಕ್ಷನ್ ಆಯಿತು ಅಂತಿರ್ತಾರೆ ನೋಡಿ. ಟ್ಯಾಬ್ಲೆಟ್ ತಗೊಂಡ್ರು, ಅದು ಒಂದ ರೋಗವಾಸಿ ಮಾಡಬೇಕು, ಇಲ್ಲ ಹೋಗ್ಬಿಡ್ಬೇಕು. ಅದನ್ನ ಬಿಟ್ಟು ಇನ್ನೊಂದು ರೋಗವನ್ನು ಹುಟ್ಟಿಸ್ಕೊಡ್ತೀವಿ ಅಂದ್ರೆ ಹಂಗಾಯಿತು ಅಂತ ತಿಳಿಸ್ತಿದ್ದಾರೆ. ಏನಾಯಿತು ಅಂದ್ರೆ, ಅತಿಕಾಯನ ಮೇಲೆ ಬಾಣ ಪ್ರಯೋಗ ಮಾಡಿದಾಗ ಅವನ ದೇಹ, ಅವನ ಕೈಗಳು ಸೀಳಿದುವಂತೆ. ಮೊದಲು ಕೈಗಳನ್ನು ಕತ್ತರಿಸಿದ. ಇವನು ಕತ್ತರಿಸಿದ ಕೂಡಲೇ ಆ 2 ಕೈಗಳು ಹೋಗಿ 4 ಕೈಗಳಾದಂತೆ. ಏನಿದೆ ಎಲ್ಲ ಅದು ಇದ್ದ ಕೈಗಳು ಹೋಗ್ಲಿ ಅಂತ ಅನ್ಕೊಂಡಿದ್ರೆ 4 ಕೈಗಳಾದಂತೆ. ಆಯಿತು ಅಂತ ಮತ್ತೆ 4 ಕೈಗಳನ್ನು ಕತ್ತರಿಸಿದ್ರೆ 4 ಡಬಲ್ ಆಯ್ತಂತೆ, 8 ಆಯ್ತಂತೆ. ಹಿಂಗೆ ಇವನು ಹೊಡೆದಂತೆ ಅವನ ದೇಹದಲ್ಲಿ ಎಲ್ಲ ಕೈಗಳೆಲ್ಲ ದ್ವಿಭುಜ, ಚತುರ್ಭುಜ, ಅಷ್ಟಭುಜ, ದಶಭುಜಗಳು ಆಗ್ತಾ ಹೋಗ್ತಾ ಇದೆ ಅಂತೆ. ನೋಡ್ರಿ, ಹಿಂಗಾದ್ರೆ ಕಿಂಕರ್ತವ್ಯತಾ ಮೂಢರು ಏನ್ ಮಾಡ್ಬೇಕು? ಏನೋ ಒಬ್ರು ಇಬ್ರು ಇರ್ತಾರೆ, ಹೊಡೆದು ಹಾಕ್ಬಹುದು ಅಂತಂದ್ರೆ 100 ಮಂದಿ ಬಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಆಗ ಏನೂ ಮಾಡ್ಲಿಕ್ಕೆ ತಿಳಿದೇ ಇದ್ದಾಗ ಅಂತರಿಕ್ಷದಿಂದ ವಾಯುದೇವರು ಇಳಿದು ಬಂದ್ರಂತೆ. ಪ್ರಾಣದೇವರು ಇಳಿದು ಬಂದು ಅಂತರಿಕ್ಷದಿಂದ ಅವನಿಗೆ ಮಾತ್ರ ಕೇಳಿಸುವಂತೆ ಕಾಣಿಸುವಂತೆ ಮಾತನಾಡ್ತಾ ಇದ್ದಾರಂತೆ. ಲಕ್ಷ್ಮಣ, ಇವನ ಜೊತೆ ಹಿಂಗೆ ಯುದ್ಧ ಮಾಡ್ತಾ ಕೂತ್ರೆ ನಿನ್ನ ಕಡೆಯಿಂದ ಆಗೋದಿಲ್ಲ. ಮತ್ತು ಸ್ವಾಮಿ ಏನು ಮಾಡಬೇಕು ಅಂದರು. ಲಕ್ಷ್ಮಣದೇವರು, ಶೇಷದೇವರು ಏನು ಮಾಡಬೇಕು ಅಂತ ಕೇಳಿದರು. ಇವನಿಗೆ ಬ್ರಹ್ಮದೇವರ ವರ ಇದೆ. ಆ ಬ್ರಹ್ಮದೇವರ ವರ ಇದ್ದದ್ದಕ್ಕೇನೆ 2, 4, 4, 8 ಆಟ ಆಡ್ತಿದ್ದಾನು. ಹಾಗಾದರೆ ಇವನನ್ನು ಕೊಲ್ಲಬೇಕಾಗಿದ್ರೆ ಒಂದೇ ಉಪಾಯ, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವುದೇ ಉಪಾಯ ಅಂತ ಹೇಳ್ತಾರೆ. ಸಂತೋಷ ಆಯಿತು, ಉಪಾಯ ಗೊತ್ತಾಯ್ತು ನೋಡ್ರಿ. ಬ್ರಹ್ಮದೇವರು ಕೊಟ್ಟ ವರಕ್ಕೆ ಮತ್ತೊಂದು ತಿರುಗು ಮಂತ್ರ ಯಾವುದು ಅಂದರೆ ಬ್ರಹ್ಮಾಸ್ತ್ರವೇ. ಆ ಬ್ರಹ್ಮಾಸ್ತ್ರ, ಅದೇನೋ ಬ್ರಹ್ಮಾಸ್ತ್ರ ಅಂದರೆ ಬ್ರಹ್ಮದೇವರು ಬಂದು ಕುತ್ಕೋತಾರ ಅಸ್ತ್ರದ ಮೇಲೆ, ಅಥವಾ ಈ ರಾಕೆಟ್ ಮೇಲೆ ಕೆಲವು ಕುತ್ಕೊಂಡು ಹೋಗೋ ಚಿತ್ರ ತೆಗೆದಿರ್ತಾರಲ್ಲ, ಅಂಥವೆಲ್ಲ ಅಲ್ಲದು. ಬ್ರಹ್ಮಾಸ್ತ್ರ ಅಂದರೆ ಬ್ರಹ್ಮದೇವರಿಂದ ಅಭಿಮನ್ಯಮಾನವಾದ ಮಂತ್ರ. ಯಾವ ಮಂತ್ರಕ್ಕೆ ಬ್ರಹ್ಮದೇವರ ಅಭಿಮಾನಿಗಳು ಅಂಥ ಮಂತ್ರವನ್ನ ಸಿದ್ಧಪಡಿಸಿಕೊಂಡಿರ್ಬೇಕು. ಅಂದರೆ ಅವರು ಉಚ್ಚರಿಸಿದಾಗ ಅದು ಫಲ ಕೊಡಲಿಕ್ಕೆ ತಯಾರಾಗಿರ್ಬೇಕು. ಅಂಥ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಬಾಣ ಪ್ರಯೋಗ ಮಾಡಿದರೆ ಅದೇ ಬ್ರಹ್ಮಾಸ್ತ್ರ, ಅದೇ ಆಗ್ನೇಯಾಸ್ತ್ರ, ಅದೇ ವಾಯುವ್ಯಾಸ್ತ್ರ, ಅದೇ ಪಾಶುಪತಾಸ್ತ್ರ, ಅದೇ ವಾರುಣಾಸ್ತ್ರ. ವರುಣದೇವತಾ ಮಂತ್ರ ಇದೆ ಅಂತ ಇಟ್ಕೊಳ್ರಿ. ಸುಮ್ಮನೆ ದೃಷ್ಟಾಂತ ಹೇಳಿರ್ತೀನಿ. ಅವತ್ತು ಅಲ್ಲಿ ಯಾವ ಮಂತ್ರಗಳನ್ನು ಬಳಸ್ತಿದ್ರು ಅಂತ ನನಗೆ ಗೊತ್ತಿಲ್ಲ. ನಾವು ತಿಳ್ಕೊಳ್ಬೇಕಲ್ಲ ವ್ಯವಹಾರದಲ್ಲಿ ಅನ್ನೋದಕ್ಕೆ ಒಂದು ವರುಣದೇವತಾ ಮಂತ್ರ ಇದೆ. ತತ್ವಾಯಾಮಿ ಬ್ರಹ್ಮಣ ವಂದಮಾನಸ್ತದಾಶಾಸ್ತೆ ಯಜಮಾನೋ ಹರಿರ್ಭೀಃ ಅಹೇಣಮಾನೋ ವರುಣೋ ಹಬೋದ್ಯರುಷಂ ಸಮಾನ ಆಯು ಪ್ರಮೋಷೀಃ ಅಂತ ಒಂದು ಮಂತ್ರ. ಈ ವರುಣ ಮಂತ್ರವನ್ನ ಎಷ್ಟು ಬಾರಿ ಅವರು ಜಪಿಸಿ 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 ವರುಣನ ಪ್ರಸಾದ ಪಡೆದುಕೊಂಡಿರ್ತಾರೆ ಅಂದರೆ, ಇವರು ಬಾಣವನ್ನ ಎತ್ತಿ, ಒಂದು ಸಾಮಾನ್ಯವಾದ ಕಬ್ಬಿಣದ ತುಂಡು, ಅಂತಹ ಬಾಣವನ್ನು ಎತ್ತಿ ಬಿಡುವಾಗ ಆ ಮಂತ್ರವನ್ನು ಹೇಳಿ ದೇವತೆಯನ್ನು ಧ್ಯಾನ ಮಾಡಿದರೆ ಆ ದೇವತಾ ಶಕ್ತಿ ಆ ಬಾಣದಲ್ಲಿ ಬಂದು ನೆಲೆಸಿ ಎದುರಿಗಿದ್ದ ಶತ್ರುವಿನ ಮೇಲೆ ಪ್ರಯೋಗ ಆಗ್ತದೆ. ಇಂಥದ್ದೆಲ್ಲ ಸಿದ್ಧಿಗಳು. ಇದು ಸುಮ್ಮನೆ ನಮ್ಮ ತಿಳುವಳಿಕೆ ಮೂಡಲಿ ಅಂತ ಹೇಳಿದ್ದು. ಹಾಗಾದ್ರೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಕು ಅಂತ ಹೇಳಿದ್ರು ವಾಯುದೇವರು. ಅಂತರಿಕ್ಷದಿಂದ ಬಂದು ಮತ್ತೆ ಅಂತರಿಕ್ಷಕ್ಕೆ ಏರಿ ಹೋದರು. ಇದಿಷ್ಟು 3 ಶ್ಲೋಕದಲ್ಲಿ ಬಂದಿರುವಂತಹ ಕಥೆ. ಸರಿ, ವಿಷಯ ತಿಳಿಯಿತು. ಈ ಶೇಷದೇವರಿಗೆ ಅರ್ಥಾತ್ ಲಕ್ಷ್ಮಣದೇವರಿಗೆ ಇದು ಉಪಾಯ ಒಳ್ಳೆಯದನಿಸಿಬಿಟ್ಟು ಮುಂದೆ ಪ್ರಯೋಗ ಮಾಡುತ್ತಾರೆ. ಅದರಿಂದ ಅತಿಕಾಯನ ಮರಣವೂ ಆಗ್ತದೆ ಅಂತ ಆಯಿತು. ವಿಶೇಷ ಏನೀಗ? ಕಥೆ ಹೇಳಿದರಷ್ಟೇ ಶ್ರೀಮದಾಚಾರ್ಯರು. ನಾವು ಮುಂದಿನ ಶ್ಲೋಕಗಳು ಓದಿ ನಿಮಗೆ ಪ್ರಾಯ ಹಾಗೆ ಅರ್ಥ ಆಗ್ತದೆ. ನೋಡ್ರಿ, ಏನು ಕಥೆ ಶ್ಲೋಕ ಓದ್ತಾ ಇದ್ದೀನಿ. ಶರೈಶರಾನಸ್ಯ ನಿವಾರ್ಯ ವೀರ್ಯಃ ಸೌಮಿತ್ರಿರಸ್ತ್ರಾಣಿ ಮಹಾಸ್ತ್ರಜಾಲೈಃ
ಚಿಚ್ಛೇದ ಬಾಹು ಶಿರಸಾ ಸಹೈವ ಚತುರ್ಭುಜೋ ಭೂತ್ ಸ ಪುನರ್ದ್ವಿಶೀರ್ಷಃ. ಏನಾಯಿತು? ಶರೈಹಿ ಶರಾನಸ್ಯ, ಲಕ್ಷ್ಮಣ ತನ್ನ ಬಾಣಗಳಿಂದ ಅವನ ಬಾಣಗಳನ್ನ ನಿವಾರ್ಯ, ಅದನ್ನು ಮುರಿದು ಹಾಕಿದ. ಶರೈಹಿ ಅಂದ್ರೆ ಬಾಣಗಳಿಂದ, ಶರಾನ್ ಅಂದ್ರೆ ಬಾಣಗಳನ್ನು, ತನ್ನ ಬಾಣಗಳಿಂದ ಅವನ ಬಾಣಗಳನ್ನು ನಿವಾರ್ಯ ತುಂಡರಿಸಿ. ವೀರಃ ಸೌಮಿತ್ರಿ, ಮಹಾಪರಾಕ್ರಮಿಯಾದ ಲಕ್ಷ್ಮಣನಿಗೆ ಸೌಮಿತ್ರಿ ಅಂತ ಹೆಸರು. ಪ್ರಾಯ ಗೊತ್ತಿರ್ತದೆ, ಯಾಕೆ ಸುಮಿತ್ರಾದೇವಿಯ ಮಗನಾದದರಿಂದ ಸೌಮಿತ್ರಿ ಅಂತ ಕರೀತಾ ಇದ್ದಾರೆ. ಅದು ಪ್ರಾಯ ಅವನಿಗೊಬ್ಬನಿಗೆ ಹಂಗೆ ಹೆಸರು ಬಂದಿರಬೇಕ್ರಿ. ಯಾಕಂದ್ರೆ ಭರತನಿಗೆ ಕೈಕೇಯಿ ಅಂತ ಕರೆದದ್ದು ಅಭ್ಯಾಸ ಇಲ್ಲ, ಶತ್ರುಘ್ನನು ಕರೆದಿಲ್ಲ, ರಾಮನಿಗೂ ಕೌಸಲ್ಯ ಅಂತ ಎಲ್ಲೂ ಕರೆದಿಲ್ಲ, ಕೌಸಲ್ಯ ಸುಪ್ರಜಾ ಅಂತ ಕರೆದಿದ್ದ ಹೊರತಾಗಿ ಅವನು ಕರೆದಿಲ್ಲ. ಸೌಮಿತ್ರಿ ಅಂತ ಕರೆದದ್ದು ಲಕ್ಷ್ಮಣನಿಗೆ ಮಾತ್ರ ಪ್ರಸಿದ್ಧಿ ಇದ್ದದ್ದು ಸೌಮಿತ್ರಿ. ಅಸ್ತ್ರಾಣಿ ಮಹಾಸ್ತ್ರಜಾಲೈಹಿ, ಇದು ಸಾಮಾನ್ಯ ಬಾಣಗಳಿಂದ ಹೊಡೆದ್ರೆ ಅಸ್ತ್ರಗಳಿಂದ ಮಹಾಸ್ತ್ರಗಳಿಂದ ಹೊಡೆದಂತೆ ಬಾಣಗಳದ್ದು ಪ್ರಯೋಗ ಮುಗಿತು. ಚಿಚ್ಛೇದ ಬಾಹು ಶಿರಸ ಸಹೈವ, ಎರಡು ಬಾಹುಗಳು ತಲೆಯನ್ನು ಕತ್ತರಿಸಿಬಿಟ್ಟ ಒಂದು ಬಾಣಗಳಿಂದ. ಏನಾಯಿತು? ಚತುರ್ಭುಜೋ ಭೂತ್, ಎರಡು ಭುಜ ಕತ್ತರಿಸಿದ, ನಾಲ್ಕಾಗಿ ಕೂತ್ಕೊಳ್ತು. ಏನೋ ಹೇಳ್ತಾರಲ್ಲ, ಅಡಿಗೆ ಒಂದು ಮಾಡ್ಲಿಕ್ಕೆ ಹೋಗಿ ಇನ್ನೊಂದು ಮಾಡಿದ್ರು ಅಂತ ಅಂತಿರಂಗಿಲ್ಲ. ಪಾಪ ಒಂದಿಷ್ಟು ಅಕ್ಕಿ ಹಾಕಿರ್ತಾರೆ, ಭಾಂಡಿ ತುಂಬ ಆಗಿಬಿಡ್ತದೆ, ಆ ಕಡೆ ಬೇಯ್ಲಿಕ್ಕೆ ತಯಾರಿಲ್ಲ, ಈ ಕಡೆ ಚೆಲ್ಲಿಕ್ಕೆ ತಯಾರಿಲ್ಲ. ಏನು ಮಾಡಬೇಕು? ಇನ್ನೊಂದು ಭಾಂಡೆ ಹಾಕಿ ಮತ್ತೆ ಬೇಯಿಸ್ಲಿಕ್ಕೆ ಇಡಬೇಕು. ಒಂದನ್ನ ಆತ ಎರಡನೇದು ಏನು ಮಾಡಬೇಕು? ಈಗ ಚಿತ್ರಾನ್ನ ಶುರುವಲ್ಲ, ಅದು ಸರಿ ಹೋಗಿ ಅಷ್ಟು ಚಿತ್ರಾನ್ನ ಯಾರು ತಿನ್ಬೇಕು, ಮತ್ತೆ ಅದರೊಳಗೆ ಭಾಗ ಮಾಡೋದು, ಪಾಯಸ ಅನ್ನೋದು, ಹಿಂಗೆ ಬೆಳಕೋತ್ ಹೋದಂತೆ ಇವನಿಗೆ ಒಂದಿದ್ದದ್ದು ತಲೆ ಎರಡು ತಲೆ ಆಯ್ತಂತೆ. ಈ ಸುಮ್ಮನೆ ತಲೆ ಕತ್ತರಿಸದೇ ಇದ್ರು ಒಂದು ತಲೆ ಜೊತೆಗೆ ಯುದ್ಧ ಮಾಡ್ತಾ ಇದ್ದ. ದ್ವಿಶೀರ್ಷಃ, ಎರಡು ತಲೆ ಆಯಿತು. ಚತುರ್ಭುಜ, ನಾಲ್ಕು ಬಾಹುಗಳಾಯಿತು. ಅವಂದ ಇದು ಅರ್ಥ ಆಯ್ತು ನೋಡ್ರಿ. ಯಾರು ವಿವೇಕಿಗಳಿರ್ತಾರೆ, ಬುದ್ಧಿವಂತರು, ನೋಡಿದ ಕೂಡಲೇ ಅರ್ಥ ಆಗತ್ತೆ ಇದು ಮುಗಿಯೋ ಕಾರ್ಯಕ್ರಮ ಅಲ್ಲ ಅಂತ. ಆಗ ಚಿನ್ನೇಶು ತೇಷು ದ್ವಿಗುಣಸ್ಯ ಬಾಹು ಪುನಃ ಸೋತ ಬಭೂವ ವೀರಃ. ಚಿನ್ನೇಶು ತೇಷು, ಆ ಎರಡು ತಲೆಗಳು, ಆ ನಾಲ್ಕು ಕೈಗಳನ್ನು ಕತ್ತರಿಸದೆ, ದ್ವಿಗುಣಸ್ಯ ಬಾಹು, ಮತ್ತೆರಡರಷ್ಟಾಯಿತು. ಪುನಃ ಮತ್ ಹಿಂಗೆ ಬೆಳಕೋತ್ ಹೋಯಿತು. ಅಥ ಬಭೂವ ವೀರಃ, ಅವ ಇನ್ನೇನು ಇಲ್ಲ ಇದು ಮುಗಿದು ಕೆಲಸ ಮುಗಿಯೋದಿಲ್ಲ ಅಂತ ಗೊತ್ತಾಯ್ತು ಇವನಿಗೆ. ಆ ಲಕ್ಷ್ಮಣ ಏನ್ ಮಾಡಿದ? ಚಿಂತೆಗೊಳಗಾದ. ಉವಾಚ ಸೌಮಿತ್ರಿಂ ಅಥ ಅಂತರಾತ್ಮ ಸಮಸ್ತಲೋಕಸ್ಯ ಮರುದ್ವಿಷಣ್ಣಂ. ಸಮಸ್ತಲೋಕಸ್ಯ ಅಂತರಾತ್ಮ, ಎಲ್ಲ ಲೋಕಗಳಿಗೆ ಅಂತರಾತ್ಮರು, ಪ್ರೇರಕರಾದವರು. ಅಂತರಾತ್ಮ ಅಂದರೆ ಎಲ್ಲರ ಒಳಗಿದ್ದು ಪ್ರೇರಕರಾದವರು ಅಂತ ಅರ್ಥ. ವಾಯುಸ್ತುತಿಯಲ್ಲಿ ಪಂಡಿತಾಚಾರ್ಯರು ಸ್ವಾಮಿನ್ ಸರ್ವ ಅಂತರಾತ್ಮನ್ ಅಜರ ಜರಯಿತ ಜನ್ಮ ವೃತ್ಯಾಮಯಾರಾಮ್ ಕರೀತಾರಲ್ಲ. ಸ್ವಾಮಿನ್ ಸರ್ವಾಂತರಾತ್ಮನ್, ಸರ್ವರ ಅಂತರ್ಯಾಮಿ. ಲಕ್ಷ್ಮೀನಾರಾಯಣರನ್ನ ಬಿಟ್ಟರೆ ಇನ್ನುಳಿದ ಎಲ್ಲರ ಅಂತರ್ಯಾಮಿಗಳಾಗಿದ್ದಾರೆ ಪ್ರಾಣದೇವರು. ಆಶ್ಚರ್ಯವೇನು ಗೊತ್ತೇನು? ಬ್ರಹ್ಮದೇವರ ಅಂತರ್ಯಾಮಿಗಳೂ ಹೌದು, ಬ್ರಹ್ಮದೇವರು ವಾಯುದೇವರ ಅಂತರ್ಯಾಮಿಗಳೂ ಹೌದು. ಐತರೇಯ ಉಪನಿಷತ್ನಲ್ಲಿ ಹೇಳುವಾಗ ಅವರಿಬ್ಬರ ಅನ್ಯೋನ್ಯ ಪ್ರೇಮ ಹೇಳ್ತಾರೆ. ವಾಯುದೇವರು ಬ್ರಹ್ಮದೇವರ ಶರೀರದಲ್ಲಿ ಇಲ್ಲದೆ ಹೋದರೆ ಬ್ರಹ್ಮದೇವರ ಶರೀರ ಹೆಂಗಾಗ್ತದೆ, ಅವ್ರ ದೇಹದಲ್ಲಿ ಇಲ್ಲದೆ ಹೋದರೆ ಹೆಂಗಾಗ್ತದೆ ಅಂದ್ರೆ, ಒಬ್ಬರ ದೇಹ ಕೊಳತು ಕುಂಬಳಕಾಯಿ ಆಗ್ತದೆ, ಇನ್ನೊಬ್ಬರ ದೇಹ ಒಣಗಿದ ಕಟ್ಟಿಗೆ ಆಗಿ ಹೋಗ್ತದಂತೆ. ಇಷ್ಟು ಪರಸ್ಪರವಾಗಿ ಅವರಿಬ್ರು ಸಮರ್ಥರಾದವರು. ಒಬ್ಬರ ದೇಹದಾಗಿ ಇವರು ಹೊರಗೆ ಹೋದ್ರೆ ಅವ್ರ ದೇಹ ಕೊಳತು ಕುಂಬಳಕಾಯಿ, ಈ ಪೂತಿ ಕೂಷ್ಮಾಂಡ. ಇನ್ನು ಇನ್ನೊಬ್ಬರ ದೇಹದಿಂದ ಹೊರಗೆ ಹೋದ್ರೆ ಅವರ ದೇಹ ಹೆಂಗಾಗ್ತದೆ ಅಂದ್ರೆ ಕಟ್ಟಿಗೆ ಆಗಿ ಬಿದ್ದುಬಿಡ್ತದೆ, ಒಣಗಿದ ಕಟ್ಟಿಗೆ. ಅಂದ ಮೇಲೆ ವಾಯುದೇವರು ಸರ್ವಾಂತರ್ಯಾಮಿಗಳು, ಬ್ರಹ್ಮದೇವರದ್ದೇ ಅಂದ ಮೇಲೆ ಉಳಿದವ್ರನ್ನ ಕೇಳಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಉವಾಚ ಸೌಮಿತ್ರಿಂ ಅಥ ಅಂತರಾತ್ಮ ಸಮಸ್ತ ಲೋಕಸ್ಯ, ಎಲ್ಲ ಲೋಕದ ಅಂತರಾತ್ಮರಾಗಿರುವಂಥವರು ಮರುತ ವಾಯುದೇವರು. ಮರುತ ವೀರಃ ವಿಷಣ್ಣಂ, ಚಿಂತೆಗೊಳಗಾಗಿರುವಂತಹ ಲಕ್ಷ್ಮಣನ ಕಡೆಗೆ ಬಂದು ಹೇಳ್ತಾರಂತೆ. 61ನೇ ಶ್ಲೋಕ. ಬ್ರಹ್ಮಾಸ್ತ್ರತೋನ್ನೇನ ನವಧ್ಯಗೇಶಃ. ಏ ಲಕ್ಷ್ಮಣ, ಇವರು ಬ್ರಹ್ಮಾಸ್ತ್ರವನ್ನು, ಈ ಅತಿಕಾಯ ಬ್ರಹ್ಮಾಸ್ತ್ರವನ್ನು ಬಿಟ್ಟರೆ ಅನ್ಯೇನ ನವಧ್ಯ, ಬೇರೆ ಅಸ್ತ್ರದಿಂದ ಅವನನ್ನು ಕೊಲ್ಲಲಾರೆ ಇವನು. ವರಾದ್ವಿಧಾತು ಸುಮುಖೇತ್ಯದೃಶ್ಯಃ. ವರಾದ್ವಿಧಾತು, ಚತುರ್ಮುಖ ಬ್ರಹ್ಮದೇವರ ವರಾದು. ಸುಮುಖ ಇತಿ ಅದೃಶ್ಯ. ಲಕ್ಷ್ಮಣದೇವರನ್ನ ಕರೆಯುವಾಗ ವಾಯುದೇವರು ಸುಮುಖ, ಸುಂದರವಾದ ಮುಖ ಉಳ್ಳವನೇ ಅಂತ ಸಂಬೋಧನೆ ಮಾಡ್ತಾರಂತೆ. ಏನು ಚಂದ್ರ ನೋಡ್ರಿ. ನಂಗೆ ಸಂತೋಷ ಆಗೋದೇನು ಗೊತ್ತಾ, ಇಂತಹ ಪ್ರಸಂಗದಲ್ಲೂ ಕೂಡ ಶ್ರೀಮದ್ ಆಚಾರ್ಯರು ಆ ದೇವತೆಯ ಸೌಂದರ್ಯವನ್ನ ಹೇಳುವುದಕ್ಕೆ ಕ್ಷಣ ಮಾತ್ರ ಹಿಂಸರಿಯೋದಿಲ್ಲ. ಸುಮುಖೇತ್ಯದೃಶ್ಯ, ಸುಂದರವಾದ ಮುಖವುಳ್ಳವನೇ ಅಂತ ಹೇಳಿ ಅದೃಶ್ಯರಾದರು. ಅಂದರೆ ಮಾತನಾಡಿಸುವಾಗಲೇ ಪ್ರಾರಂಭದಲ್ಲಿ
ಓ ಸುಂದರವದನ ಲಕ್ಷ್ಮಣ ಕೇಳಿ ಇಲ್ಲಿ ಅಂತ ಮಾತಾಡ್ತಾರೆ. ನಾವು ಯಾವಾಗ ಹಿಂಗೆ ಮಾತಾಡ್ತೀವಿ ಹೇಳೋಣ ಅಂತ. ನಮ್ಮ ಮಕ್ಕಳು ನಮ್ಮವ್ರು ಯಾರಾದರೂ ಬಹಳ ಪ್ರೀತಿಯವರಿದ್ರೆ ಸುಂದರ, ಮುದ್ದು, ಅಂಗು, ಕೂಸು ಅಂತ ಹಿಂಗೆ ಕರಿತಿರ್ತೀವಿ. ಇನ್ಯಾರನ್ನು ಕರಿತೀವಿ? ನಾವೆಲ್ಲ ಹಾದಿಗೆ ಹೋಗೋ ಕೂಸಿನ ಕರಿತೀವಿ. ನಾವೇನ್ರ ಸಂಬಂಧವೇ ಇಲ್ಲ. ಹಾಗಾದರೆ ಲಕ್ಷ್ಮಣನನ್ನ ಪ್ರಾಣದೇವರು ಸುಮುಖ ಅಂತ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ಬೇಕಾಗಿದ್ರೆ ಲಕ್ಷ್ಮಣ ದೇವರಿಗೂ ವಾಯುದೇವರಿಗೂ ಏನೋ ಒಂದು ಸಂಬಂಧ ಇರಬೇಕು. ಅದು ಮೂಲದಲ್ಲಿ ತೆಗೆದು ನೋಡಿದಾಗ ಗೊತ್ತಾಗ್ತದೆ. ಪಿತಾಪುತ್ರ ಸಂಬಂಧ ಅಂತ ಹೇಳ್ತಾರೆ. ಅಂದರೆ ವಾಯುದೇವರಿಂದ ಭಾರತೀ ದೇವಿಯಲ್ಲಿ ಹುಟ್ಟಿದ ಮಕ್ಕಳು ಗರುಡ, ಶೇಷ, ರುದ್ರ, ಇಂದ್ರ ಇವರು ನಾಲ್ಕೂ ದೇವತೆಗಳು ಕೂಡ ವಾಯು ಭಾರತೀಯರಿಗೂ ಮಕ್ಕಳಾಗಿದ್ದಾರೆ ಅಂತ 2ನೇ ಅಧ್ಯಾಯದಲ್ಲಿ ಈ ಮಾತು ತಿಳಿಸಿದ್ದಾರೆ. ಅದರಿಂದ ಮಗನ ಕಡೆಗೆ ಬಂದು ಮಗು ಅಂತ ಕರೆದು ಹೇಳಿ ರಕ್ಷಸ್ ಸುಮುಖೇ ಅದೃಶ್ಯರಾಗ್ಬಿಟ್ರು. ಹೇಳಿದ್ರು ಬ್ರಹ್ಮಾಸ್ತ್ರದಿಂದ ಹೊಡಿ, ಬೇರೆ ಇಲ್ಲ ಅಂತ ಹೋಗ್ಬಿಟ್ರು. ರಕ್ಷಸ್ಸುತಸ್ಯ ಶ್ರವಣೀಯ ಮಿಥಂ ಮುಕ್ತ್ವಾ ಸಮೀರೋ ಅರುಹದಂತರಿಕ್ಷಂ ಅಂತರಿಕ್ಷಕ್ಕೆ ಏರಿದ್ರು. ಅಲ್ರಿ ಮತ್ತೆ ಹಿಂಗೆ ಬಂದು ಇಳಿದು ಹೇಳುವಾಗ ಆ ಅತಿಕಾಯನಿಗೆ ಕೇಳಲಿಲ್ವೇನು ಅಂದರೆ ರಕ್ಷಸ್ಸುತಸ್ಯ ಅಶ್ರವಣೀಯಂ, ರಾವಣ ಪುತ್ರನಾದ ಅತಿಕಾಯನಿಗೆ ಒಂದು ಅಕ್ಷರ ಕೇಳಿಸ್ಲೇ ಇಲ್ಲ. ಕೇಳಿಸಿಲ್ಲ. ಕೆಲವು ಸರ್ತಿ ಹಂಗೆ ಆಗ್ತಿರ್ತದೆ. ಭಾಳ ಗದ್ಲಿತ್ತು ಅಂದ್ರೆ ನಮ್ಮವ್ರು ಯಾರು ಹೇಳಿದ್ದು ಅವ್ರಿಗೆ ಯಾರಿಗೆ ಅರ್ಥ ಆಗ್ಬೇಕು ಅವ್ರಿಗೆ ಅಷ್ಟೇ ಅರ್ಥ ಆಗಿರ್ತದೆ. ಉಳಿದವ್ರ ಬಾಜು ಕೂತವ್ರಿಗೆ ಅವ್ನು ಏನು ಹೇಳಿದ್ನೋ, ಇವೇನು ತಿಳ್ಕೊಂಡೋ, ಅವೇನು ಕೈ ಮಾಡಿದ್ನೋ, ಇವೇನು ಕಾಲು ಮಾಡಿದ್ನೋ ಒಟ್ಟ ಅರ್ಥ ಆಗಿಲ್ಲ. ಮಹಾಭಾರತದಲ್ಲಿ ಯುದ್ಧ ನಡೀತಾ ಇರುವಾಗ ಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸಿದ್ನಂತೆ. ವಿಶ್ವರೂಪ ತೋರಿಸಿದ್ರೆ ಪಾಪ ಇದು ಅದೇನ್ರಿ ಯುದ್ಧ ಇನ್ನೂ ಶುರು ಆಗೇ ಇಲ್ಲ, ಇನ್ಮೇಲೆ ಆಗಬೇಕು. ಅರ್ಜುನ ನಾವಲ್ಲೇ ಅಂದ, ಇವ ಆಡು ಅಂದ. ಆ ಹೊತ್ತಿನೊಳಗೆ ಒಂದು ರೂಪ ತೋರಿಸಿದ್ರೆ ದುರ್ಯೋಧನ ಕಾಣಿಸ್ಲೇ ಇಲ್ಲ. ಪಾಪ ಅಲ್ಲೇ ನಿಂತಿತ್ತದು. ದುಶ್ಯಾಸನ ಅಲ್ಲೇ ನಿಂತಿದ್ದ, ಶಕುನಿ ಅಲ್ಲೇ ನಿಂತಿದ್ದ, ಕಾಣಿಸ್ತಿಲ್ಲ. ಭೀಷ್ಮರಿಗೆ ಕಾಣಿಸಿತು, ದ್ರೋಣರಿಗೆ ಕಾಣಿಸಿತು, ಕೃಪನಿಗೆ ಅಶ್ವತ್ಥಾಮರಿಗೆ ಕಾಣಿಸಿತು, ಅರ್ಜುನನಿಗೆ ಕಾಣಿಸಿತು, ಭೀಮನಿಗೆ ಧರ್ಮ ನಕುಲನಿಗೆ ಕಾಣಿಸಿತು. ಉಳಿದ ಯುದ್ಧ ಭೂಮಿಯಲ್ಲಿ ಅಷ್ಟೆಲ್ಲ ಜನ ಇದ್ರೆ ಯಾರಿಗೂ ಆ ರೂಪ ದರ್ಶನವಾಗಲೇ ಇಲ್ಲ. ಯಥಾಕಥಂಚಿತ್ ಶಬ್ದ ಅವನೊಬ್ಬರಿಗೆ ಕೇಳಿಸಿತು ಅಂತ ಹೇಳ್ಬೋದು. ರೂಪ ಎಲ್ಲರಿಗೂ ಕಾಣಿಸ್ಲೇಬೇಕಲ್ಲ. ಹಿಂಗೆ ಇಷ್ಟು ನಾ ನಿಮ್ಮ ಎದುರು ಕೂತೀನಿ, ನಿಮಗೆ ಕಾಣಿಸ್ತಿಲ್ಲ ಅಂತ ಆಗ್ತೇನೋ? ನಾ ಇವ್ರನ್ನ ಕರೆದು ಮೆಲ್ಲಕ್ಕೆ ಮಾತಾಡಿದ್ರೆ ನಿಮಗೆ ಕೇಳಿಸಂಗಿಲ್ಲ ಅಂತ ಹೇಳ್ಬೋದು ಬೇಕಾದ್ರೆ. ನಾವು ಅವ್ರ ಕಿವಿಯೊಳಗೆ ಅಷ್ಟೇ ಹೇಳ್ತೀನಿ, ನೋಡ ಅವ್ರು ಯಾರಿಗೂ ಗೊತ್ತಾಗಲಾರ್ದಾಗ ನಿಂಗೆ ಹೇಳ್ತೀನಿ ನೋಡ, ಹ್ಞೂ ಅನ್ಬಹುದು. ನೀವು ಕಾಣಿಸಂಗಿಲ್ಲ ಅಂತ ಹೆಂಗೆ ಹೇಳಬೇಕು? ಹಾಗಾದರೆ ಹಿಂದಿನವರಲ್ಲಿ ದೇವತೆಗಳಲ್ಲಿ ಇಂತಹ ಒಂದು ಸಾಮರ್ಥ್ಯ ಇದೆ. ಏನು ಅಂದರೆ ಪ್ರತಿ ವ್ಯಕ್ತಿ ಆ ವ್ಯಕ್ತಿಗೆ ಮಾತ್ರ ಸೂಚನೆ ಮಾಡುವಂತಹ ವ್ಯವಸ್ಥೆ ಉಂಟು. ಅದಕ್ಕೇನೆ ಇದನ್ನು ಸ್ವಲ್ಪ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಆಗಾಗ ಕೆಲವರ ಸ್ವಪ್ನದಲ್ಲಿ ದೇವತೆಗಳು, ಋಷಿಗಳು ಅಥವಾ ಗುರುಗಳು, ಹಿರಿಯರು ಬಂದು ಅವರಿಗೆ ಮಾತ್ರ ಹೇಳಿ ಹೋಗ್ತಾರೆ. ಅಂದ ಮಾತ್ರಕ್ಕದು ಸುಳ್ಳು, ನೀವು ಕಟ್ಟುಕಥೆ ಅಂತನ್ನುವ ಮಾತನ್ನು ಆಡ್ಲಿಕ್ಕೆ ಹೋಗ್ಬಾರ್ದು. ಆ ವ್ಯಕ್ತಿ ನೋಡಿದ್ರೆ ಅರ್ಥ ಆಗ್ತದೆ. ಹಿಂದೆ ಯಾವಾಗ ಹೆಂಗೆ ನಡ್ಕೊಂಡಿದ್ದ ಅಂತ ನೋಡಿದ್ರೆ ಅವನು ಸುಳ್ಳು ಹೇಳ್ತಾನೋ ಸತ್ಯ ಹೇಳ್ತಾನೋ ಅಂತ ಅರ್ಥ ಆಗ್ತದೆ. ಹಾಗೆ ಲಕ್ಷ್ಮಣನಿಗೆ ಯಾಕೆ ಇಷ್ಟೆಲ್ಲ ಹೇಳಬೇಕಾಯಿತು ಅಂದರೆ ವಿಶ್ವರೂಪವನ್ನು ತೋರಿಸುವಾಗ ಕೆಲವರಿಗೆ ಮಾತ್ರ ಕಂಡಂತೆ ಹನುಮಂತ ದೇವರು, ಪ್ರಾಣದೇವರು ಅಂತರಿಕ್ಷದಿಂದ ಇಳಿದು ಮಾತನಾಡಿದ್ದು ಲಕ್ಷ್ಮಣನಿಗೆ ಮಾತ್ರ ಕೇಳಿಸ್ತಂತೆ. ಆಚಾರ್ಯ ಹೇಳಿದ್ರೆ ಇದನ್ನೆಲ್ಲ ಹೇಳಿದ ಮೇಲೆ ಹೊರಟು ಹೋಗ್ಬಿಟ್ರು. ಈಗ ಮೂರು ಶ್ಲೋಕ ನೋಡಿದ್ವಿ ನಾವೀಗ. ಮೊದಲನೇದು ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ, ಬಾಹುಗಳು ತಲೆಗಳು ಡಬಲ್ ಆಯಿತು. ಮತ್ತೆ ಹೊಡೆದ, ಇನ್ನೂ ಡಬಲ್ ಆಯಿತು, ತ್ರಾಸ ಆಯಿತು. ಆಗ ಪ್ರಾಣದೇವರು ಬಂದರು. ಒಂದು ಸೂತ್ರ ಏನಾಯಿತು, ನಿಮಗೆ ತೋಚದೆ ಇದ್ದಾಗ ಪ್ರಾಣದೇವರು ಶರಣ ಹೋಗ್ರಿ, ರಕ್ಷಣೆ ಮಾಡ್ತಾರೆ. ಇದರ ಮೇಲೆ ನನಗೆ ಆಶ್ಚರ್ಯ ಅನಿಸಿದ್ದೇನು ಅಂದರೆ ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ನೋಡಿದರೆ ಏನು ಪ್ರಸಂಗ ಇದೆ ಅಂತ ಕೇಳಿದ್ರೆ ಈ ಡಬಲ್ ಆದ ಕಥೆ ಇಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ. ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ ಅನ್ನುವ ಅಂಶ ಮಾತ್ರ ಇದೆ, ಸರಿನಾ? ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಅವನಿಗೆ ಕತ್ತರಿಸಿದಂತೆ ಡಬಲ್ ಆಯಿತು ಅಂತ ಹೇಳಿದ ಕಥೆ ಇದೆ. ಬಹಳ ಸ್ವಾರಸ್ಯ, ನೆನಪಿಟ್ಟುಕೊಡ್ರಿ. ನಾ ಯಾಕೆ ಹೇಳ್ತೀನಿ ಅಂದರೆ ಶ್ರೀಮದಾಚಾರ್ಯರ ಅಧ್ಯಯನದ ವ್ಯಾಪ್ತಿ ಹೆಂಗಿದೆ ಅಂತ ತಿಳಿಸ್ಬೇಕಾಗಿದೆ. ರಾಮಾಯಣದ ನಿರ್ಣಯವನ್ನು ಕೊಡ್ಲಿಕ್ಕೆ ಹೊರಟ ಆಚಾರ್ಯರು ಅವರು ಹೇಳುವ ಮಾತು ವ್ಯಾಸವಾಕ್ಯ, ವಾಲ್ಮೀಕಿ ವಾಕ್ಯ, ಇನ್ನಿತರ ರಾಮಾಯಣಗಳಿಗೂ ಕೂಡ ಸರಿತೂಗುವಂಥ ನಿರ್ಣಯವನ್ನು ಕೊಡಬೇಕು. ಈ ಒಂದು ಕಥೆ ಹೇಳೋದು ಯಾರು? ನೀವು ಹೇಳ್ಬೋದು ಕಥೆ ನನಗಿಂತ ಚೆಂದಾಗಿ. ಯಾಕಂದ್ರೆ ನಾನು ಒಂದ್ಸಲ ರಾಮಾಯಣ ಹೇಳಿದ್ರೆ ನೀವು 10 ಸಲ ರಾಮಾಯಣ ಕೇಳಿರ್ತೀನಿ. ನಾನು ನೋಡ್ರಿ ನನ್ನ ಜೀವನದೊಳಗೆ ನಾ ಭಾಗವತ್ 2 ಸಲ ಹೇಳಿರ್ಬೋದು, 10 ಸಲ ಹೇಳಿರ್ಬೋದು. ನೀವು ಇಷ್ಟೊತ್ತಿಗೆ 50 ಸಲ ಭಾಗವತ್ ಕೇಳಿರ್ತೀರಿ. ಯಾರು ಜಾಸ್ತಿ? ನಿಮಗೆ ಕಥೆ ಮುಖ್ಯ ಅಲ್ಲ. ಬೇರೆ ಬೇರೆ ಗ್ರಂಥಗಳನ್ನು ಏಕಸೂತ್ರವನ್ನಾಗಿಸಿ
ಅದರ ಕಥೆಯಲ್ಲಿ ಏನೂ ವ್ಯತ್ಯಾಸ ಬರದೇ ಇದ್ದಂತೆ ಹೇಳಿಬೇಕಲ್ಲ, ಅದು ಆಚಾರ್ಯರ ಆ ವ್ಯಾಖ್ಯಾನ ಕೌಶಲವನ್ನು ತೋರಿಸ್ಕೊಡ್ತದೆ. ಅದಕ್ಕೆ ತೇ ನಮಃ ಕೌಶಲಾಯ ಅಂತ ಕರೆದದ್ದು. ಏನಾಯಿತು, ಒಂದು ಕಡೆಗೆ ಮಹಾಭಾರತದಲ್ಲಿ ಅವನ ಬಾಹುಗಳು ಅವನ ತಲೆಗಳು ದ್ವಿಗುಣಗೊಳ್ತಾ ಹೋಗ್ತಾ ಇದೆ ಅಂತ ಹೇಳ್ತಾ ಇದೆ. ಇನ್ನೊಂದು ಕಡೆಗೆ ಅವನಿಗೆ ಬ್ರಹ್ಮದತ್ತವಾದ ವರ ಇದೆ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತಾ ಇದೆ. ಏತನ್ಮಧ್ಯದಲ್ಲಿ ಪ್ರಾಣದೇವರು ಬಂದು ಹೇಳಿ ಹೋದ್ರು ಅನ್ನುವಂಥ ಅಂಶ ಇದೆ. ಅದು ಕೂಡ ವಾಲ್ಮೀಕಿ ರಾಮಾಯಣದಲ್ಲೇ ಬಂದದ್ದು. ಈ ಮೂರು ಅಂಶಗಳನ್ನು ಆಚಾರ್ಯರು 3 ಶ್ಲೋಕಗಳಲ್ಲಿ ಹೆಣೆದುಕೊಟ್ಟು ಕಥೆಗೆ ಏನೂ ಧಕ್ಕೆ ಬಾರದೇ ಇದ್ದಂತೆ ತೋರಿಸಿಕೊಡ್ತಾರೆ. ಹಾಗಾದರೆ ತಾತ್ಪರ್ಯ ನಿರ್ಣಯ ಅಂತನ್ನುವುದು ಕೇವಲ ರಾಮಾಯಣದ ನಿರ್ಣಯ ಅಲ್ಲ, ಮಹಾಭಾರತದ ನಿರ್ಣಯವೂ ಹೌದು. ಮಹಾಭಾರತದಲ್ಲಿ ರಾಮಾಯಣದ ಕಥೆ ಬಂದಿದೆ ಅಂತ ಬಹಳ ಜನರಿಗೆ ಗೊತ್ತಿಲ್ಲ. ನಮಗೆ ನಾವು ಮಹಾಭಾರತದಲ್ಲಿ ಯಾಕೆ ರಾಮಾಯಣ ಬರಬೇಕಿದು ಅಂತ ತಿಳಿಯೋದಿಲ್ಲ. ಇವತ್ತು ಹೇಳಿರ್ತೇನೆ, ಮತ್ತು ಪ್ರಸಂಗ ಬಂದರೆ ಹೇಳ್ತೀನಿ. ಧರ್ಮರಾಜ ತಾನು ಕಾಡಿನಲ್ಲಿ ಇದ್ದಾಗ ಬಹಳ ದುಃಖ, ಎಲ್ಲ ಕಳ್ಕೊಂಡ್ಬಿಟ್ಟೆ, ನನ್ನ ಹೆಂಡತಿಗೆ ಹಿಂಗೆ ಅಪಮಾನ ಆಯಿತು, ನನ್ನ ತಮ್ಮಂದ್ರಿಗೆ ಎಷ್ಟು ಅಪಮಾನ ಆಯಿತು ಅಂತ ಕಣ್ಣೀರು ಹಾಕ್ತಿದ್ದಾರೆ. ಆಗ ಬಂದವರು ಮಾರ್ಕಾಂಡೇಯರು ಬಂದು ಕೇಳುತ್ತಾರೆ, ಯಾಕಪ್ಪ ಇಷ್ಟು ದುಃಖ ಪಡ್ತಾ ಇದ್ದೆ ಅಂತ. ಏನ್ ಮಾಡ್ಬೇಕು ಸ್ವಾಮಿ, ಎಲ್ಲ ಅನಾಹುತಗಳಾಗೋಯ್ತು ಅಂತ. ನನ್ನಂಥ ದುಃಖಿಗಳು ಯಾರಾದರೂ ಇದ್ದಾರಾ ಅಂತ ಕೇಳಿದ್ರೆ, ಆಗ ಮಾರ್ಕಾಂಡೇಯರು ಧರ್ಮರಾಜನಿಗೆ ಒಂದು ನಳನ ಕಥೆಯನ್ನು ಹೇಳ್ತಾರೆ. ನಳದಮಯಂತಿ ಕಥೆಯನ್ನು ಹೇಳಿ, ಜೂಜಾಡಿ ನೀನು ಹೆಂಗೆ ಕಳ್ಕೊಂಡಿದ್ದೀಯಲ್ಲ, ಅಕ್ಷಕ್ರೀಡಾಸಕ್ತ ಪಗಡೆಯಾಡಿ, ಹಾಗೆ ನಳ ಮಹಾರಾಜನು ಕಳ್ಕೊಂಡಿದ್ದ. ಆದರೆ ಅವನು ಜೂಜಾಡಿ ಸಂಪತ್ತು ಕಳ್ಕೊಂಡಿದ್ದ, ಧೈರ್ಯ ಮಾತ್ರ ಕಳ್ಕೊಂಡಿರ್ಲಿಲ್ಲ. ಎಷ್ಟು ಚಂದಾದ ಮಾತು ನೋಡ್ರಿ. ಏನು ಕಳ್ಕೋಬಾರ್ದು, ಧೈರ್ಯ ಕಳ್ಕೋಬಾರ್ದು ಅಷ್ಟೇ. ನಾವು ಇನ್ನು ಬೇಕಾದ ವಿವೇಕ ಕಳ್ಕೊಬೇಡ್ರಿ, ಬುದ್ಧಿ ಕಳ್ಕೊಬೇಡ್ರಿ, ವಿಶ್ವಾಸ ಕಳ್ಕೊಬೇಡ್ರಿ. ಎಲ್ಲ ಕಳ್ಕೊಂಡ್ರು ಮತ್ತೆ ಸಂಪಾದನೆ ಮಾಡ್ಲಿಕ್ಕೆ ಬರ್ತದೆ, ದೊಡ್ಡ ವಿಷಯ ಅಲ್ಲ. ಅದಕ್ಕೆ ಇವ್ರು ಹೇಳ್ಬೇಕಂತೆ, ಥಾಮಸ್ ಎಡಿಸನ್ ಅಲ್ವಾ ಇದ್ದಲ್ಲ, ಅವ್ನ ಕಥೆ ಹೇಳ್ತಿರ್ಬೇಕು ಯಾವಾಗ. ಒಂದು 1000 ಎಕ್ಸ್ಪೆರಿಮೆಂಟ್ ಮಾಡಿದ್ರಂತವರೆಲ್ಲ. ಅವ್ರದ್ದು ಒಂದು ಸರ್ತಿ ಆ ಪ್ರಯೋಗಶಾಲಾ ಲ್ಯಾಬ್ ಸುಟ್ಟು ಹೋಗ್ಬಿಡುತ್ತೆ ಅಂತ, ಪೂರ್ಣ ಸುಟ್ಟು ಹೋಯ್ತು. 100 ಪ್ರಯೋಗಗಳನ್ನು ಮಾಡಿದ್ದು ಬರೆದಿಟ್ಟದ್ದೆಲ್ಲ ಸುಟ್ಟು ಹೋಗ್ಬಿಡುತ್ತೆ ಅಂತ. ಸುಟ್ಟು ಹೋದ್ರೆ ಬೇರೆಯವರಾಗಿದ್ರೆ ಬಾಯ್ ಬಡ್ಕೋಬೇಕಾಗಿತ್ತು. ಅವಂದ ಒಳ್ಳೇದಾಯ್ತು ಅಂದಂತ. ಏನು ಯಾಕೆ ಅಂದರೆ, ಈಗೇನು ತಪ್ಪು ಮಾಡಿದ್ವಲ್ಲ ನಾವು, ಅದೆಲ್ಲ ಸುಟ್ಟು ಹೋಯ್ತು, ಇದು ಹೊಸ ತಪ್ಪು ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳಿದ್ದಂತೆ. ಇದು ವಿಶ್ವಾಸ. ಮತ್ತೆ ಮಾಡ್ತೀನಿ ಅನ್ನುವಂಥ ವಿಶ್ವಾಸ. ಆಯಿತು, 1000 ತಪ್ಪು ಮಾಡಿದ್ವಿ, ಆ ತಪ್ಪುಗಳೆಲ್ಲ ಸುಟ್ಟು ಹೋಯಿತು, ಹೊಸ ತಪ್ಪು ಮಾಡ್ಲಿಕ್ಕೆ ಅವಕಾಶ ಅಂದ. ಇದು ಬುದ್ಧಿಶಕ್ತಿ ಅಷ್ಟೇ. ಧರ್ಮರಾಜನಿಗೆ ಹೇಳ್ತಾರೆ, ನಳ ತನ್ನ ಧೈರ್ಯ ಕಳ್ಕೊಂಡಿರಲಿಲ್ಲ, ಸಂಪತ್ತು ಕಳ್ಕೊಂಡಿದ್ದ, ಹೆಂಡತಿನ ಕಳ್ಕೊಂಡಿದ್ದ, ಮತ್ತೆ ಪಡೆದುಕೊಂಡ, ಹಂಗೆ ನೀ ಪಡ್ಕೋತಿ ಅಂತ ಹೇಳುವಾಗ ರಾಮನ ಕಥೆಯನ್ನು ಹೇಳ್ತಾರೆ. ನೋಡು, ಸೀತೆಯ ಹೆಣ್ಮಗಳು, ಒಬ್ಬಂಟಿ ಹೆಣ್ಮಗಳು, ರಾಕ್ಷಸರ ಮನೆಗೆ ಹೋಗಿ ಸಿಕ್ಕಾಕೊಳ್ತಾಳೆ. ನಿನ್ನ ಹೆಂಡತಿ ನಿನ್ನ ಜೊತೆಗಿದ್ದಾಳೆ, ಸಂತೋಷ ಪಡು ಅಂತ ಹೇಳಿ ಮಾರ್ಕಾಂಡೇಯರು ಧರ್ಮನಿಗೆ ಹೇಳಿದ ರಾಮಾಯಣ ವನಪರ್ವದಲ್ಲಿ ಬರ್ತದೆ. ವನಪರ್ವದಲ್ಲಿ ತುಂಬ ಒಂದು 16 ಅಧ್ಯಾಯಗಳಲ್ಲಿ ಪೂರ್ಣ ರಾಮಾಯಣವನ್ನು ಬರೀತಾರೆ ವೇದವ್ಯಾಸದೇವರು. ಹಾಗಾದರೆ ವ್ಯಾಸ ರಾಮಾಯಣದಲ್ಲಿ ಬಂದ ಕಥೆಗೂ ವಾಲ್ಮೀಕಿ ರಾಮಾಯಣದಲ್ಲಿ ಬಂದ ಕಥೆಗಳಿಗೂ ಕೂಡ ಹೆಂಗೆ ಹೆಣಿತಾರೆ ಆಚಾರ್ಯರು ಅಂದರೆ, ಹೆಣ್ಣು ಮಕ್ಕಳು ಹೆರಳು ಹಾಕ್ಕೊಳ್ಳುವಾಗ 3 ಕಾಲಗಳನ್ನು ಹೆಂಗೆ ಹೆಣಿಬೇಕಲ್ಲ ಹಾಗೆ ಹೇಳಿ ತೋರಿಸ್ತಾ ಇದ್ದಾರೆ. ನೋಡ್ರಿ, ಆ ಮಹಾಭಾರತದ ವಾಕ್ಯ, ರಾಮಾಯಣದ ವಾಕ್ಯ ಓದ್ತೀನಿ. ಸದ್ಯಕ್ಕೆ ನಿಮ್ಮ ಪುಸ್ತಕ ನೋಡ್ಬೇಡ್ರಿ, ಯಾಕಂದ್ರೆ ನಿಮ್ಮ ಪುಸ್ತಕದಲ್ಲಿ ಆಚಾರ್ಯರು ಕೊಟ್ಟ ನಿರ್ಣಯ ಇದೆ. ನನ್ನ ಪುಸ್ತಕದಲ್ಲಿ ಆ ಶ್ಲೋಕಗಳಿದ್ರಿಂದ ಓದ್ತಾ ಇದ್ದೇನೆ. ಮಹಾಭಾರತದಲ್ಲಿ ಬಂದಿರುವಂತಹ ವಾಕ್ಯ, ತಸ್ಯ ಅಭಿತಪತಃ ತೂರ್ಣಂ ಕ್ಷುರಾಭ್ಯಾಂ ಮುಚ್ಛ್ರಿತೌ ಕರೌ ಚಿಚ್ಛೇತ ನಿಶಿತಾಗ್ರಾಭ್ಯಾಂ ಸ ಬಭೂವ ಚತುರ್ಭುಜಃ. ಆಚಾರ್ಯ ಮೇಲೆ ಏನು ಕೊಟ್ಟಿದ್ದಾರೆ, ಚತುರ್ಭುಜ ಅಂತ ಕೊಟ್ಟಿದ್ದಾರಲ್ಲ, ಅದೇ ವಾಕ್ಯ. ತಾನಪ್ಯಸ್ಯ ಭುಜಾನ್ ಸರ್ವಾನ್ ಪ್ರಗೃಹೀತ ಶಿಲಾಯುಧ. ಮತ್ತೆ ಆ ಭುಜಗಳನ್ನು ಕತ್ತರಿಸಿದಂತೆ ಏನಾಯಿತು, ಸ ಬಭೂವ ಅತಿಕಾಯಶ್ಚ ಬಹುಪಾದ ಶಿರೋ ಭುಜ. ಬಹಳ ಪಾದ, ಬಹಳ ಭುಜಗಳು, ಬಹಳ ಕಾಲು ಎಲ್ಲ ಬಂದು ಹೋಯ್ತಂತೆ. ತಂ ಬ್ರಹ್ಮಾಸ್ತ್ರೇಣ ಸೌಮಿತ್ರಿ ದದಾರಾದ್ರಿ ರಚೋದಯತ. ಬ್ರಹ್ಮಾಸ್ತ್ರದಿಂದ ಕೊಂದ. ಇದು ಮಹಾಭಾರತದ ವಾಕ್ಯ. ಇಲ್ಲೇನು ಬರಲಿಲ್ಲ, ವಾಯುದೇವರು ಹೇಳಿದ್ರು ಅಂತ ಬರಲಿಲ್ಲ, ಬ್ರಹ್ಮದೇವರ ವರ ಇತ್ತು ಅಂತ ಬರಲಿಲ್ಲ. ವಾಲ್ಮೀಕಿ ರಾಮಾಯಣ ನೋಡ್ರಿ ಈಗ. ಅಥೈನಂ ಅಭ್ಯುಪಾಗಮ್ಯ ವಾಯು ವಾಕ್ಯಂ ಉವಾಚ. ವಾಯುದೇವರು ಬಂದು ಮಾತನಾಡಿದರು. ಇದು ವಾಲ್ಮೀಕಿ ರಾಮಾಯಣ. ಹಾಗಾದ್ರೆ ಶ್ರೀಮದಾಚಾರ್ಯರು ವಾಲ್ಮೀಕಿ ರಾಮಾಯಣವನ್ನ ಮಹಾಭಾರತವನ್ನು ಎರಡನ್ನು ಜೋಡಿಸಿದ್ರು. ಮುಂದೆ ಹೇಳ್ತಾರೆ, ಬ್ರಹ್ಮದತ್ತ ವರೋಹ್ಯೇಷಃ. ಇವನಿಗೆ ಬ್ರಹ್ಮದೇವರು ಕೊಟ್ಟ ವರ ಇದೆ. ಅದನ್ನೇ 61ನೇ ಶ್ಲೋಕದಲ್ಲಿ ವರಾದ್ವಿಧಾತು ಸುಮುಖೇತ್ಯದೃಶ್ಯ. ಬ್ರಹ್ಮದೇವರ ವರ ಇದೆ. ಹಾಗಾದ್ರೆ ಏನ್ ಮಾಡಬೇಕು, ಬ್ರಾಹ್ಮೇಣ ಅಸ್ತ್ರೇಣ ಭಿಂದೇನ ಮೇಷೋ ವದ್ಯೋಹಿ ನಾನ್ಯಥ. ಬ್ರಹ್ಮಾಸ್ತ್ರದಿಂದ ಇವನನ್ನ ಹೊಡಿ.
ಹಾಗಾದರೆ 3 ಅಂಶಗಳು, 2 ಪ್ರತ್ಯೇಕವಾದ ಭಾಗ ಇತಿಹಾಸಗಳಲ್ಲಿ ಬಂದ, ರಾಮಾಯಣವೂ ಇತಿಹಾಸ, ಮಹಾಭಾರತವು ಇತಿಹಾಸ, ನಮಗೆ 2 ಇತಿಹಾಸಗಳಲ್ಲಿ ಬಂದ ಒಂದು ಕಥಾಭಾಗವನ್ನು ಶ್ರೀಮದಾಚಾರ್ಯರು ಏಕಸೂತ್ರದಲ್ಲಿ ತಂದು ಸುಂದರವಾದ ಕಥೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಅಂತೂ ಲಕ್ಷ್ಮಣ ಹನುಮನ ಪಿತೃಗಳು, ತಂದೆಯಾದ ಹನುಮನ ಪ್ರಾಣದೇವರ ಮಾತನ್ನು ಕೇಳಿ ಸಂತೋಷದಿಂದ ಬ್ರಹ್ಮಾಸ್ತ್ರವನ್ನು ನೆನೆಸಿಕೊಳ್ತಾ ಇದ್ದಾನೆ. ಮುಂದೆ 62ನೇ ಶ್ಲೋಕದಲ್ಲಿ ಅಥಾನುಜೋ ದೇವ ತಮಸ್ಯ ಸೋಸ್ತ್ರಂ ಬ್ರಾಹ್ಮಂ ಅಸ್ತ್ರಂ, ಬ್ರಹ್ಮಾಸ್ತ್ರವನ್ನ ದೇವತಮಸ್ಯ ದೇವದೇವೋತ್ತಮನಾದ ನಾರಾಯಣನ ತಮ್ಮ ಲಕ್ಷ್ಮಣ ದಶಕಂಧರಸ್ಯ ತನೂಜೆ, ದಶಕಂಧರ ರಾವಣನ ಮಗನ ಮೇಲೆ ಮುಮೋಚ ಬಿಟ್ಟ, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ. ಆಚಾರ್ಯರು ಎಲ್ಲೋ ಒಂದು ಕಡೆಯಲ್ಲಿ ಇದೇ ತತ್ಪರ್ಣದ ಮುಂದಿನ ಅಧ್ಯಾಯಗಳಲ್ಲಿ ಹೇಳುವಾಗ ಕೊನೆಗೆ ಈ ಬ್ರಹ್ಮಾಸ್ತ್ರದ ಮಂತ್ರ ಏನು ಅಂತ ಹೇಳಿಕೊಡ್ತಾ ಇದ್ದಾರೆ. ಬಹಳ ಆಶ್ಚರ್ಯ. ಬ್ರಹ್ಮಾಸ್ತ್ರದ ಮಂತ್ರ ಬೇರೆ ಯಾವುದಲ್ಲ, ಗಾಯತ್ರಿ ಮಂತ್ರವೇ ಬ್ರಹ್ಮಾಸ್ತ್ರದ ಮಂತ್ರ ಅಂತ ಹೇಳ್ತಾರೆ. ನಾನು ಇನ್ನೂ 100 ಬಾರಿ ಅಲ್ಲ 1000 ಬಾರಿ ಹೇಳಿದ್ರು ದಣಿಯುವುದಿಲ್ಲ ಈ ಮಾತು ಹೇಳಲಿಕ್ಕೆ. ಬೇಸರ ಅಂತರೂ ಸುತರಾಂ ಮಾಡಿಕೊಳ್ಳುವುದಿಲ್ಲ, ದಣಿಯುವುದೂ ಇಲ್ಲ, ಬೇಸರ ಮಾಡಿಕೊಳ್ಳುವುದಿಲ್ಲ. ನೀವು ಬೇಸರ ಮಾಡಿಕೊಂಡ್ರು ಬಿಡುವುದಿಲ್ಲ, ಅನಿವಾರ್ಯ. ಪುರಾಣ ಮುಗಿಯೋ ತನಕ ಎದ್ದು ಹೋಗ್ಲಿಕ್ಕೆ ಬರಂಗಿಲ್ಲ ನಿಮ್ಗೆ. ಅದಕ್ಕೆ ಇನ್ನೇನು ಮಾಡ್ಲಿಕ್ಕೆ ಬರದೇ ಇದ್ರು ಗೊತ್ತಾಗ್ತಿಲ್ರಿ. ಕೆಲವರು ಅಂತಾರೆ ನಮ್ಮ ಪುರಾಣ ಹೆಂಗಿತ್ತು ಅಂತ, ಎದ್ದು ಹೋಗ್ಲಿಕ್ಕೆ ಬರಲಾರ್ದು ಹೆಂಗಿತ್ತು ಅಂತ ಯಾರು ಉತ್ತರ ಕೊಟ್ಟರು ಅಂತ, ಅಷ್ಟೇ, ಇನ್ನೇನು ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾದರೆ ಏನು ನಾವು ತಿಳಿಯಬೇಕಾದ ಅಂಶ, ನಮಗೇನು ತ್ರೈವರ್ಣಿಕರು ಅಂತ ಕರೀತಾರೆ, ಯಾರಿಗೆ ಗಾಯತ್ರಿ ಮಂತ್ರದ ಜಪ ಮಾಡುವ ಅಧಿಕಾರ ಇದೆ ಅವರಿಗೆ ವಿಶ್ವಾಮಿತ್ರರು ಕೇವಲ ಗಾಯತ್ರಿ ಕೊಟ್ಟಿಲ್ಲ, ಬ್ರಹ್ಮಾಸ್ತ್ರವನ್ನು ಕೈಯಲ್ಲಿ ಕೊಟ್ಟಿದ್ದಾರಂತೆ. ನಾವು ಹೆಂಗಿದ್ದೀವಿ ಅಂದರೆ ಕೆಳಗಡೆಗೆ ನಿಧಿ ಇದೆ, ಅದರ ಮೇಲೆ ಚಾಪೆ ಹಾಸ್ಕೊಂಡು ಕೂತಿದ್ದೀವಿ ಅಷ್ಟೇ ನಾವೆಲ್ಲ. ಎಷ್ಟು ಬುದ್ಧಿವಂತರು. ನೀವು ಎಲ್ಲಿ ಕೂತೀರಿ ಅಂತ ಯಾರಾದ್ರೂ ಕೇಳಿದ್ರೆ ನಿಧಿ ಮೇಲೆ ಕೂತೀವಿ ಅಂತ ಹೇಳ್ಬೇಕಷ್ಟೇ. ನಮಗೆ ಕೈಯಲ್ಲಿ ಕೊಟ್ಟಿದ್ದಾರೆ. ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ಊರು ತುಂಬ ಹುಡುಕ್ಲಿಕ್ಕಂತ, ಬೆಣ್ಣೆ ಸಿಗ್ತದೆ ನಿಮ್ಮೂರಾಗ ಅಂತ ಕೇಳಂದ್ರೆ ಕೈಯಾಗಿ ಹಿಡ್ಕೊಂಡಿಯಲ್ಲ ಬೆಣ್ಣೆನ್ನೇ. ನಿತ್ಯದಲ್ಲಿ ಗಾಯತ್ರಿ ಮಂತ್ರ ಜಪ ಮಾಡ್ತೀವಿ, ಸ್ವಲ್ಪ ಶ್ರದ್ಧೆಯಿಂದ ಮಾಡ್ಬೇಕಷ್ಟೇ ಕೆಲಸ. ನಮಗೆ ದೇವರ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಾಗೋದಿಲ್ಲ, ಇದಾಗೋದಿಲ್ಲ, ಎಲ್ಲ ನೆಪಗಳನ್ನು ಹೇಳಿದರು. ವೇದವ್ಯಾಸದೇವರ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ, ಕುರಿಯಾದನ್ಯನ್ನವಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ನಿನಗೆ ಇನ್ನೇನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಮಹಾ ಯಜ್ಞಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಮಹಾದಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಬ್ರಾಹ್ಮಣ ಅಂತ ಕರೆಸಿಕೊಳ್ಳಲಿಕ್ಕೆ ಬೇಕಾದ ಯಾವ ಅಂಶಗಳಿವೆಯೋ ಅದು ಯಾವುದೂ ನಿನ್ನಿಂದ ಆಗೋದಿಲ್ವಾ? ಇಟ್ಸ್ ಓಕೆ, ಆಲ್ ರೈಟ್. ನೀನೇನು ಮಾಡಬೇಕು ಅಂದರೆ ಗಾಯತ್ರಿ ಮಂತ್ರವನ್ನು ಮಾತ್ರ ತಪ್ಪದೇ ಮಾಡು. ಎಷ್ಟಿದೆ ಇರೋದು? 24 ಅಕ್ಷರಗಳ ಮಂತ್ರ. ಒಂದು ಅರ್ಧ ಗಂಟೆ ಕೂತ್ರೆ 500-600 ಮಂತ್ರಗಳನ್ನು ಮಾಡಬಹುದು. ಸ್ವಲ್ಪ ಪ್ರಯತ್ನ ಮಾಡಿದ್ರೆ 1000 ಮಂತ್ರಗಳನ್ನು ಮಾಡಬಹುದು. ಒಂದು ಸಂಧ್ಯಾವಂದನೆ ಮಾಡುವಾಗ ಅರ್ಧ ಗಂಟೆ ಶಾಂತ ರೀತಿಯಾಗಿ 1000 ಗಾಯತ್ರಿ ಜಪವನ್ನು ಮಾಡ್ರಿ. ಏನು ಕೆಲಸ ಇದೆ ನಮ್ಗೆ ಈಗ? ಅಂಥಾಪರಿ ಏನು ಯುದ್ಧಕ್ಕೆ ಹೋಗಬೇಕಾಗಿದೆ ಪಾಕಿಸ್ತಾನ ಜೊತೆಗೆ, ಅಥವಾ ಪಾಕಿಸ್ತಾನದವ್ರು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಯುದ್ಧಕ್ಕೆ ಬರ್ರಿ ಅಂತ ಹೇಳಿ ಏನಿಲ್ಲ. ಹೆಂಗೂ ಎಲ್ಲ ಕೆಲಸ ಮುಗಿದಿದೆಯಲ್ಲ, ಬೇಡ 100 ಮಾಡ್ರಿ ಚೆಂದಾಗಿ. ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಹೇಳುವಾಗ ಒಂದು ಮಾತಂತಾರೆ, ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ. 1000 ಮಾಡಿದರೆ ಉತ್ತಮ, 100 ಮಾಡಿದರೆ ಮಧ್ಯಮ, 10 ಮಾಡಿದರೆ ಅಧಮ. ಮಾಡದೇ ಇದ್ದವರು ಏನು ಅಂತ ಕೇಳಲೇಬಾರದು ಅಂತ ಹೇಳಬೇಕು. ಗಾಯತ್ರಿ ಜಪ ಮಾಡದೇ ಇದ್ದವನು ಅವನು ಮನುಷ್ಯ ಕರಿಬೇಕಾ, ಬ್ರಾಹ್ಮಣ ಕರಿಬೇಕಾ? ಅವನೆಲ್ಲರೂ ಗಾಯತ್ರಿ ಮಂತ್ರ ಬ್ರಹ್ಮದೇವತಾಕವಾದ ಮಂತ್ರ. ಬ್ರಹ್ಮದೇವರೇ ಅದಕ್ಕೆ ದೇವತೆಗಳು. ಗಾಯತ್ರಿ ಛಂದಸ್ಸು ಸ್ವಯಂ ನಾರಾಯಣಾದ ಪ್ರತಿಪಾದ್ಯನಾದ ಭಗವಂತ. ನಮ್ಮ ಕೈಯಲ್ಲಿ ಹಿರಿಯರು ಬ್ರಹ್ಮಾಸ್ತ್ರವನ್ನು ಕೊಟ್ಟಿದ್ದಾರೆ. ಆ ಅಸ್ತ್ರವನ್ನು ನೀವು ಎದಕ್ಕೆ ಬೇಕೋ ಅದಕ್ಕೆ ವಿನಿಯೋಗಿಸಬಹುದು. ಇದಕ್ಕೆ ನಾನು ದೃಷ್ಟಾಂತ 100 ಹೇಳಬಲ್ಲೆ, ಅನುಭವಗಳನ್ನು ಹೇಳಬಲ್ಲೆ. ಅದಕ್ಕೆ ಯಾರ್ಯಾರು ಸಂಧ್ಯಾವಂದನೆಯನ್ನು ಮಾಡ್ತಿರ್ತೀರಿ ಪ್ರತಿಯೊಬ್ಬರು ತಪ್ಪದೆ ಗಾಯತ್ರಿಯನ್ನು ಶ್ರದ್ಧೆಯಿಂದ ಮಾಡ್ರಿ. ಬ್ರಾಹ್ಮಂ ಅಸ್ತ್ರ ಮುಮೋಚ. ಏನಾಯಿತು? ಸಾಯಲಿಲ್ಲ, ಸುಟ್ಟು ಹೋದ. ನೆನಪಿಟ್ಟುಕೊಳ್ಳಿ. ದಗ್ಧ ಸ ರಥಾಶ್ವಸೂತ. ಅವನ ರಥ, ಅವನ ಅಶ್ವ, ಅವನ ಸೂತ ಅವನು ಹೋಗಿಬಿಟ್ಟ. ತೇನ ಅತಿಕಾಯ ಪ್ರವರ ಅಸ್ತ್ರವಿತ್ಸು ಪ್ರವರ ಅತಿಕಾಯ. ಅಸ್ತ್ರಗಳನ್ನು ಬಲ್ಲವರಲ್ಲಿ ಶ್ರೇಷ್ಠನಾದ ಅತಿಕಾಯ ಸುಟ್ಟು ಬೂದಿಯಾದ. ಅದ್ಭುತವಾದ ಘಟನೆ. 4 ಶ್ಲೋಕಗಳಲ್ಲಿ ಶ್ರೀಮದಾಚಾರ್ಯರು ಎಷ್ಟೆಲ್ಲ ಮಹತ್ವದ ಪ್ರಮೇಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಾವು ಯುದ್ಧ ಭೂಮಿ ಇಲ್ಲೇ ನಿರ್ಲಿಕ್ಕಿಲ್ಲ ಅಂದರೆ ಅಲ್ಲೇ ಒಂದು ಘಟನೆ ಇದೆ. ಯಾರೋ ಪಾಪ ಹೊಸದಾಗಿ ಪತ್ರಕರ್ತ
ಅವ್ರಿಗೇನು ಕರೀತಾರೆ ಪತ್ರಕರ್ತರು, ಅವರು ಜರ್ನಲಿಸ್ಟ್. ಅವ್ರೇನು ಮಾಡಿದರು ಅಂದರೆ ಹೊಸದಾಗಿ ಉದ್ಯೋಗ ಸೇರ್ಕೊಂಡಿದ್ದಂತೆ. ಅವ್ರು ಯಾರೋ ಒಂದು ಹೊಸ ಬೋಟ್ ಅಲ್ಲಿಂದ ಬಂದರಿಂದ ಹೊರಟಿತ್ತಂತೆ, ದೊಡ್ಡ ಹಡಗ ಹೋಗ್ತಾ ಇತ್ತಂತೆ. ರಿಪೋರ್ಟ್ ಮಾಡ್ಕೊಂಡು ಬಾ ಅಂತ ಕಳಿಸಿದ್ರಂತೆ. ಹೋಗಿ ಕುತ್ಕೊಂಡ 1 ಗಂಟೆ ಆಯ್ತು, 2 ಗಂಟೆ ಆಯಿತು, 3 ಗಂಟೆ ಆಯ್ತು. ಅದು ಬಂದರ್ ಬಿಟ್ಟು ಕೆಳಗೆ ಇಳಿಲೇ ಇಲ್ಲ, ದಂಡಿ ಬಿಟ್ಟು ನೀರಿನಲ್ಲಿ ಇಳಿಲೇ ಇಲ್ಲ. ಪಾಪ ಸೊಪ್ಪು ಮೋರೆ ಹಾಕ್ಕೊಂಡು ಕೆಳಗೆ ಬಂದಂತವ. ಏನು ನೀವು ರಿಪೋರ್ಟ್ ಮಾಡೋದು ಬಂದಿದ್ರೆ ಅದು ಹೊರಡ್ಲೇ ಇಲ್ಲ, ನಾ ಏನು ಮಾಡಲಿ ಅಂತ ಬಂದು ಕುತ್ಕೊಂಡಂತೆ. ಅವ ಅಂದ, ಅಯ್ಯೋ ಹುಚ್ಚ, ರಿಪೋರ್ಟ್ ಏನು ಗೊತ್ತೇನೋ, ಹೊರಡ್ಲೇ ಇಲ್ಲ ಅನ್ನೋದೇ ರಿಪೋರ್ಟ್, ಹಾಕಿದ್ರೆ ಮೆಸೇಜು ಅಂತ ಹೇಳಿದಂತವ. ಯಾಕೆ ಅಂದರೆ ಇಷ್ಟೊತ್ತಿಗೆ ಹೊರಡಬೇಕಾದದ್ದು 3 ಗಂಟೆಯಾದರೂ ಹೊರಡಲಿಲ್ಲ ಅಂದರೆ ಸಮಥಿಂಗ್ ಇಸ್ ದೇರ್, ಆ ವಿಷಯವೇ ನಮಗೆ ಇವತ್ತು ಪೇಪರ್ನ ಸುದ್ದಿ ಹಾಕು ಅಂತ ಹೇಳ್ಬಿಟ್ನಂತೆ. ಅದಕ್ಕೆ ಏನು ಸಿಗ್ಲಿಕ್ಕೆ ಸಾಧ್ಯದ ಯುದ್ಧ ಭೂಮಿಯಲ್ಲಿ, ಯುದ್ಧಗಳಲ್ಲಿ ಅಂತ ತಿಳ್ಕೊಂಡಿದ್ರೆ ಇಂತಹ ಮಹತ್ವದ ಘಟ್ಟಗಳು ಸಿಗ್ತವೆ. ಏನಿಲ್ಲ ಅಂತ ತಿಳಿಬಾರ್ದು, ಅದ್ಭುತವಾದದ್ದು. ಮುಂದೆ ಮಗ ಸತ್ತ, ಅತಿಕಾಯ ಸತ್ತ, ಅಪ್ಪ ತಯಾರಾದ, ರಾವಣನೇ ತಯಾರಾದ. ಅವ ಅಂದ, ಈ ಮಂದಿನ ಕಳಿಸಿ 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 ಸುಮ್ಮನೆ ಒಬ್ಬರೂ ಯುದ್ಧ ಮಾಡಲಾರ್ದ ಸತ್ತದ್ದ ಬಂತು. ಬರೀ ಪಕ್ಷಮಾಸಕ್ಕೆ ಹೆಸರಷ್ಟೇ ಬಂದು ಹೋಗುದು. ಕೆಲವರು ನಮ್ಮ ಜೀವನದೊಳಗೆ ಎಂದೂ ಬಂದಿರಂಗಿಲ್ರಿ, ಶ್ರಾದ್ದಕ್ಕೆ ಮಾತ್ರ ತಪ್ಪದೇ ಬರ್ತಿರ್ತಾರೆ ಹೆಸರು ಇಟ್ಕೊಂಡು. ನೋಡ್ರಿಲ್ರಿ, ಕೆಲವರು ಸ್ವಾದರತ್ತಿ ಅವರತ್ತಿ ಎಂದೂ ನೋಡ್ರಿ ಹೆಂಗಿಲ್ರಿ. ಅವ್ರು ಶ್ರಾದ್ದ ಮಾತ್ರ ತಪ್ಪದೇ ಪಾಪ ಪುರೋಹಿತರು ಹೇಳ್ತಿರ್ತಾರೆ, ಆ ಕಡೆ 3 ತಲೆ ಈ ಕಡೆ 3 ತಲೆ ಅಂತ. ಯಾಕಡೆ ತಲೆ ನಮ್ಮ ತಲೆ ಹೋಗಿದ್ದು, ಈ ಕಡೆ ಎಲ್ಲರ ಅವ್ರ ಹೆಸರು ಇಡಬೇಕಾಗ್ತಿರ್ತದೆ. ಏನೂ ಪ್ರಯೋಜನ ಇಲ್ಲ, ಹೌದಾ ಇಲ್ಲ. ಸುಮ್ಮನೆ ಏನೋ ರಕ್ತ ಹಂಚ್ಕೊಂಡು ಬಂದು ಏನು ತಿಳಿಬೇಕಷ್ಟೇ ಕೆಲಸ. ಹಂಗಿವ ರಾವಣ ಅಂದ, ಇವು ಬರೀ ಓದುದು ಸಾಯಲಿಕ್ಕೆ ಹೋಗ್ಲಿಕ್ಕತ್ತಾವ. ಒಬ್ಬರ ಯುದ್ಧದಿಂದ ಬಂದು ಗೆದ್ವಿ ಅಥವಾ ಅವ್ರು ಸೋತ್ರು ಅಥವಾ ಅವ್ರು ಸತ್ರು ಅಂತ ಯಾರು ಸುದ್ದಿ ಹೇಳಿದ್ರೆ, ಹಿಂಗಾಗಿ ಇನ್ನೊಬ್ಬರನ್ನು ಕಳಿಸಬಾರ್ದು, ನಾನೇ ಯುದ್ಧಕ್ಕೆ ಹೋಗ್ತೀನಿ ಅಂತ ಹೊರಟು ಬಿಟ್ಟ. 63ನೇ ಶ್ಲೋಕದಲ್ಲಿ ಹತೇಶು ಪುತ್ರೇಶು ಸ ರಾಕ್ಷಸೇಶ್ವರ, ಪುತ್ರೇಶು ಹತೇಶು ಸತ್ಸು, ಮಕ್ಕಳೆಲ್ಲರೂ ಸತ್ತಾದ ಮೇಲೆ ಸಹ ರಾಕ್ಷಸೇಶ್ವರ, ಆ ರಾವಣನು ಸ್ವಯಂ ಪ್ರಯಾಣಂ ಸಮರಾರ್ಥಂ ಇಚ್ಛತ. ಎಷ್ಟು ಸಂಸ್ಕೃತ ಸರಳದರಿ ನಮ್ಮಲ್ಲಿ ಭಾಷಾ. ನಾ ಇದನ್ನು ವಿವರಣೆ ಮಾಡದಿದ್ರೆ ನಿಮ್ಮೆಲ್ಲ ಅರ್ಥ ಆಗ್ತದೆ. ಸ್ವಲ್ಪ ಬಿಡಿಸಿ ಓದಿದ್ರೆ ಸಾಕಷ್ಟೇ. ಸ್ವಯಂ ಪ್ರಯಾಣಂ, ಸಮರ ಅಂದರೆ ಯುದ್ಧ, ಸಮರಾರ್ಥಂ ಐಚ್ಛತ, ಇಚ್ಛಿಸಿದ, ಆಗೋಯ್ತು ಕೆಲಸ. ಸಜ್ಜೀಭವತ್ತೇವ ನಿಶಾಚರೇಶೇ, ಇನ್ನೇನು ತಯಾರಾಗಬೇಕು. ಸಜ್ಜೀಭವ ಅಂದರೆ ಸಜ್ಜಾಗೋದು ಅಂತ ಕಾರಣ. ನಮ್ಮಲ್ಲಿ ಹಳ್ಳಿ ಒಳಗೆ ಸಜ್ಜು ಅಂತಂದ್ರೆ ಹಂಗೆ ಶಬ್ದ. ಸಜ್ಜೀಭವತ್ತೇವ, ತಯಾರಾಗ್ತಾ ಇರುವಾಗ. ನಿಶಾಚರೇಶೇ ಖರಾತ್ಮಜಃ ಪ್ರಾಹ ಸಧುದ್ಧರೋತ್ತಮ, ಖರನ ಮಗ, ಖರ ಅಂತ ಒಬ್ಬ ದೈತ್ಯ. ಅವನ ಮಗ ಯಾರು ಅಂತ ಕೇಳಿದ್ರೆ ಮಕರಾಕ್ಷ ಅಂತ ಅವನ ಹೆಸರು. ಯಾರೀ ಖರ ಅಂದರೆ ಹೇಳಿದೆ ಮೊನ್ನೆ ಹೇಳುವಾಗ, ಶೂರ್ಪಣಕೆಯ ಜೊತೆಗೆ ಖರ, ತ್ರಿಶಿರ, ದೂಷಣ ಅಂತ 3 ಜನ ಮುಖಂಡರು, 14,000 ಜನ ರಾಕ್ಷಸರು ಕೆಳಗಿನವ್ರ ಕೈಯಲ್ಲಿದ್ದವರು ಬಂದಿದ್ರು ಅಂತ. ಆ ಖರನನ್ನ ಅಲ್ಲಿ ರಾಮಚಂದ್ರ ಕೊಂದಿದ್ದ ದಂಡಕಾರಣ್ಯದಲ್ಲಿ. ಇವನು ಅಲ್ಲಿ ಇದ್ದಿದ್ದಿಲ್ಲ. ಮಕರಾಕ್ಷ ಅವನ ಮಗನ ಹೆಸರು. ಮಕರ ಅಂದ್ರೆ ಏನ್ರಿ? ಮೊಸಳಿ. ಅಕ್ಷ ಅಂದ್ರೆ ಕಣ್ಣು, ಮೊಸಳಿ ಕಣ್ಣು ಅವನು ಅಂತ ಅರ್ಥ. ಹೆಸರು ಎಷ್ಟು ಚಂದ ಇಟ್ಕೊಂಡು ನೋಡ್ರಿ. ಅಲ್ಲ ಯಾರಾದರೂ ಕಮಲಾಕ್ಷ ಅಂತ ಇಟ್ಕೊಂಡಿರ್ತಾರೆ, ಗಂಡಸರಾಗಿದ್ದು. ಬಹಳ ಅಪರೂಪ. ಕಮಲಾಕ್ಷಾಚಾರ ಅಂತ ಇದ್ರೆ ಅನೇಕ ಜನ ಇರಬೇಕು. ಕಮಲಾಕ್ಷಾಚಾರ ಅಂತ ಕಮಲಾಕ್ಷ. ಹೆಣ್ಮಕ್ಳಿಗೆ ಕಮಲಾಕ್ಷಿ, ಮೀನಾಕ್ಷಿ, ಪದ್ಮಾಕ್ಷಿ, ಉಳಿದವರೆಲ್ಲ ಇರ್ತಾವ. ಗಂಡಸರಿಗೆ ಬರೀ ಕೊನೆಗೆ ಅಕ್ಷಿ ಅಂತ ಇಟ್ಟಿರ್ರಿ, ಸೀಲಿಕ್ಕೆ ಬರ್ತದೆ ಅಕ್ಷಿ ಅಂತ ಹಂಗೆ ಇಟ್ಟಿರ್ಬೇಕು ಕೊನೆಗೆ. ಅವು ಇಟ್ಕೊಂಡಿರ್ತಾರೆ. ಇದು ಮಕರಾಕ್ಷ ಅಂತ ನೋಡ್ರಿ. ರಾಮಾಯಣದೊಳಗೆ ಇವ ಮಕರಾಕ್ಷ, ಮಹಾಭಾರತದೊಳಗೆ ಶಕಟಾಕ್ಷ. ಆ ಕೃಷ್ಣನ ಕೈಯಾಗ ಸತ್ತವ ಅವ ಶಕಟಾಕ್ಷ, ಇವ ಮಕರಾಕ್ಷ. ಇಬ್ಬರ ನಡುವೆ ಕೊಂದವರು ದ್ರಾಕ್ಷ. ಆರಾಮ್ ದ್ರಾಕ್ಷಿ ಅಂತ ಕೂತಿರ್ತಾರೆ ಅಷ್ಟೇ ಕೆಲಸ. ಮಕರಾಕ್ಷ ಅಂತ ಹೆಸರು. ನನಗೆ ಹಿಂಗೆ ಅನಿಸ್ತದೆ, ಮೊಸಳಿ ಕಣ್ಣೀರು ಅಂತ ಒಂದು ಪ್ರಸಿದ್ಧಿ ಅದ ರೀ. ಮೊಸಳಿ ಕಣ್ಣೀರು ಅಂದ್ರೆ ಏನು ಅಂದರೆ ಸುಳ್ಳಿ ಅದು ಹತ್ತಿರಂಗಿಲ್ಲ ಬಿಟ್ಟಿರಂಗಿಲ್ಲ, ಸುಮ್ಮನೆ ಹತ್ತಿರ್ತದೆ. ಈ ಕೆಲವು ಹುಡುಗರಿಗೆ ಹೊಡೆದಾಗ ಅಂತಿರ್ತಾವ, ಕಣ್ಣಾಗ ನೀರಿಲ್ಲ, ಇನ್ನೊಂದೇನೋ ಇಲ್ಲ ಅಂತಿರ್ತಾರಲ್ಲ, ಆ ಶಬ್ದ ಹೇಳಬಾರ್ದು ಬಿಟ್ಟಿದ್ದು. ಕಣ್ಣಾಗ ನೀರಿಲ್ಲ, ಮೂಗ್ನಾಗ ಇಲ್ಲ ಅಂತ ಅಂತಿರ್ತಾರಲ್ಲ. ಹಂಗೆ ಇವನು ಮಕರಾಕ್ಷ ಅಂತ ಯಾಕೆ ಹೆಸರು ಇಟ್ಕೊಂಡಿದ್ದ ಅಂದರೆ, ಮೊಸಳೆ ಕಣ್ಣಿಗೆ ಹಾಕ್ತಿದ್ದ, ಜನರಿಗೆ ಒಳ್ಳೆ ಟೊಪಿಗೆ ಹಾಕ್ತಿದ್ದ. ರಾವಣಿಗೆ ಹಾಕಿಬಿಟ್ಟ ಆ ಟೊಪಿಗೆ. ನೋಡಿ ಬಂದು ಮತ್ತೇನು ಮಾಡ್ತಾನೆ, ಇವ ತಯಾರಾಗಿ ಹೊರಟಿರುವಾಗ ಸಜ್ಜೀಭವತ್ತೇವ ನಿಶಾಚರೇಶೇ ಖರಾತ್ಮಜಃ ಪ್ರಾಹತ ಧನುರ್ಧರೋತ್ತಮ, ಉತ್ತಮ ಬಿಲ್ಗಾರನಾಗಿರುವಂಥ ಖರನ ಪುತ್ರ ಮಕರಾಕ್ಷ ಹೇಳಿದ್ದಂತೆ. ಏನು ಹೇಳಿದ? 64ನೇ ಶ್ಲೋಕ. ನಿಯುಂಕ್ಷ್ವ ಮಾಮೇ ಪಿತುರಂತಕಸ್ಯ
ವಧಾಯ ರಾಜನ್ ಸಹ ಲಕ್ಷ್ಮಣಂ ತಂ ಕಪಿಪ್ರವೀರಂಶ್ಚ ನಿಹತ್ಯ ಸರ್ವಾನ್ ಪ್ರತೋಷಯೇತ್ವಾ ಮಹಮದ್ಯ ಸುಷ್ಟು. ಅಪ್ಪ ಇವರು ಮಕರಾಕ್ಷ ಇವರು ರಾವಣ ಹೇಳ್ತಾರ, ಮಾಂ ನಿಯುಂಕ್ಷ್ವ, ನನ್ನನ್ನು ಕಳಿಸ್ರಿ, ನೀವ್ಯಾಕೆ ಹೋಗ್ಬೇಕು ರಾಜರಾಗಿದ್ದವರು? ಅಲ್ಲ, ಇಷ್ಟು ದೊಡ್ಡವರಾಗಿ ನೀವು ಹೋಗೋದೇ ನೀನು ಸಣ್ಣ ಕೆಲಸಕ್ಕೆ. ಸಣ್ಣ ಕೆಲಸ ಅಂತ್ರಿ ಅವು ಏನು ನೋಡ್ರಿ, ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಹಿಂದಿನ ರಿಪೋರ್ಟ್ಸ್ ಎಲ್ಲ ಬಂದು ತರ್ಸ್ಕೊಂಡಿರ್ಬೇಕ್ರಿ, ಏನೇನು ಆಗ್ಯಾವ ಬಿಟ್ಟಾವ ಮತ್ತು ತಿಳ್ಕೊಂಡಿರ್ಬೇಕ್ರಿ. ಅಷ್ಟೂ ಜ್ಞಾನ ಇಲ್ಲದೆ ಇದ್ದವ ಅಂತಾನೆ, ಆ ರಾಮ ಆ ಲಕ್ಷ್ಮಣನ್ ಕೊಲ್ಲಿಕ್ಕೆ ನೀವ್ಯಾಕೆ ಹೋಗ್ಬೇಕ್ರಿ, ನಾ ಸಾಕು ನಾ ಹೋಗ್ತೀನಿ ನಡ್ರಿ ಅಂದ. ಯಾಕ ಮೇ ಪಿತುಹು ಅಂತಕಸ್ಯ ವಧಾಯ. ಅಲ್ಲಪ್ಪ, ರಾಮನಿಗೂ ನನಗೂ ಏನೋ ಸಂಬಂಧ ಅದ, ನಿನಗೇನು ಸಂಬಂಧ ಅಂದ್ರೆ ಮೇ ಪಿತುಹು ಅಂತಕಸ್ಯ, ನಮ್ಮಪ್ಪ ಖರನನ್ನ ಕೊಂದವನವನು, ಮತ್ತೆ ತಂದೆಯನ್ನ ಕೊಂದವನನ್ನ ಕೊಂದು ಪಿತೃರನ್ನ ತೀರ್ಸ್ಕೊಳ್ಳೋದು ಬೇಡ. ಇವರಪ್ಪ ಬಹಳ ಶ್ರೇಷ್ಠ, ಇವ್ ಭಯಂಕರ ಮಡಿ ಮೇಲಿಗೆ ಮಾಡ್ಕೋತ ಆಚಾರ ವಿಚಾರ ಮಾಡ್ಕೋತಿದ್ದವ, ಅವ್ನು ಕೊಂದದ್ದಕ್ಕೆ ಅವ್ನು ತೀರ್ಸಿ ಅವ್ನು ಋಣ ತೀರಿಸ್ಲಿಕ್ಕೆ ಹೋಗೋವಂತೀವನು, ಅಥವಾ ಬಹಳ ಸಮಾಜ ಸೇವಾ ಮಾಡಿದವ, 4 ಜನರಿಗೆ ಒಳ್ಳೇದು ಮಾಡಿದವ, ಅಂಥವ್ನು ಅವ್ನು ಋಣ ತೀರಿಸ್ಬೇಕ. ಇವರೆಲ್ಲರ ವಧಾಯ ರಾಜನ್ ಸಹ ಲಕ್ಷ್ಮಣಂ ತಂ, ಆ ಲಕ್ಷ್ಮಣನಿಂದ ಕೂಡಿಕೊಂಡ ರಾಮನನ್ನ ಕೊಲ್ಲಿಕ್ಕೆ ಕಳಿಸು. ಅಷ್ಟೇ ಅಲ್ಲ, ಕಪಿ ಪ್ರವೀರಾಂಶ್ಚ ನಿಹತ್ಯ ಸರ್ವ. ಆ ಹನುಮಂತ, ಈ ಸುಗ್ರೀವ, ಜಾಂಬುವಂತ, ಈ ಅಂಗದ, ಇವ್ರನ್ನೆಲ್ಲರನ್ನು ಹಿಂಗೆ ವರ್ಷ ಬಂದ್ಬಿಡ್ತೀನಿ. ಪ್ರತೋಷಯೇ ತ್ವಾ ಮಹಮದ್ಯ ಸುಟ್ಟು, ನಿನಗೆ ಸಂತೋಷದ ವಾರ್ತೆಯನ್ನೇ ತರ್ತೀನಿ ಅಂತ ಹೇಳಿದ. ಒಬ್ಬರು ಬೇಕಾಗಿದ್ರಿ ಇಂಥ ಯಾವ ಹುಚ್ಚುಗಳು ರಾವಣಗೂ. ನಡಿ ಮತ್ತೊಂದು ಬಕ್ರ ಕಬಲಿ ಚಲ್ ಅಂದವ, ಹೋಗಿ ನಡಿ ಅಂತ ಹೇಳ್ಬಿಟ್ಟು ಹೋದಿವ. 65ನೇ ಶ್ಲೋಕದಲ್ಲಿ ಇತೀರಿತೆ ತೇನ ನಿಯೋಜಿತ ಸಹ, ಅವಶ್ಯವಾಗಿ ಹೋಗಿ ಯುದ್ಧ ಮಾಡಿಕೊಂಡು ವಿಜಯಿಯಾಗಿ ಬಾ ಅಂತ ಹೇಳ್ತಾನೆ. ಸ ಜಗಾಮ ವೀರೋ ಮಕರಾಕ್ಷರಮ, ಮಕರಾಕ್ಷ ಎಂಬ ಹೆಸರಿನಂತ ಹೋಗಿದ್ದಾನೆ. ಹೋದ್ರೆ ಉತ್ಸಾಹ ಇದ್ದದರಿಂದ ವಿಧೂಯ ಸರ್ವಂಶ್ಚ ಕಪಿ ಪ್ರವೀರಾನ್ ಸಹಾಂಗದನ್ ಸೂರ್ಯ ಸುತೇನ ಸಾಕಂ. ಅಂಗದ, ಸುಗ್ರೀವ ಇವರಿಂದ ಸಹಿತರಾದ ಎಲ್ಲ ಕಪಿಗಳನ್ನು ಕೂಡ ವಿಧೂಯ ಓಡಿಸಿಬಿಟ್ರು, ಎಲ್ಲ ಓಡೋಗ್ಬಿಟ್ರು ಪಾಪ ಅವರೆಲ್ಲ. ಆಗ ಅವ ನೋಡ್ರಿ ಅವ್ನು ಖುಷಿಯಾಗಿಬಿಡ್ತು, ಹೇಳಿ ಬಂದಿದ್ದ ಅಲ್ಲಿ ಈ ಕಪಿಗಳನ್ನೆಲ್ಲ ಹಂಗೆ ಹೊಡೆದು ಹಾಕಿಬಿಡ್ತೀನಿ ಅಂತ ಹೇಳಿ ಬಂದಿದ್ದ. ಅಕ್ಷರಶಃ ಹಂಗೆ ಆಯ್ತು, ಹೊಡೆದು ಬಿಟ್ಟ. ನೆಕ್ಸ್ಟ್ ಇನ್ನು ಯಾವ ಕಡೆಗೆ ಹೋಗ್ಬೇಕಾಗಿತ್ತು ಅವನಿಗೆ? ರಾಮನ ಕಡೆಗೆ ಹೋಗ್ಬೇಕಾಗಿತ್ತು. ಅಷ್ಟೊತ್ತಿಗೆ ಲಕ್ಷ್ಮಣ ಅಡ್ಡ ಬಂದಂತೆ. ಅಚಿಂತಯನ್ ಲಕ್ಷ್ಮಣ ಬಾಣ ಸಂಘಾನ್ ಅವಜ್ಞಯ ರಾಮ ಮತಾಹ್ವಯದ್ರಣೆ. ಲಕ್ಷ್ಮಣ ಬಾಣ ಸಂಘಾನ್ ಅವಜ್ಞಯ ಅಚಿಂತಯನ್, ಲಕ್ಷ್ಮಣ ಬಾಣ ಬಿಡ್ತಾ ಇದ್ರೆ ತಿರಸ್ಕಾರ ನಡಿ ಅಂತ ಹೇಳಿ ಲಕ್ಷ್ಮಣನ ಬಾಣಗಳಿಗೆ ತಿರಸ್ಕಾರದಿಂದ ನೋಡ್ತಾ ರಣೇ ರಾಮಂ ಅಥಾಹ್ವಯತ, ರಾಮನಿಗೆ ಪಂಥಾಹ್ವಾನ ಕೊಡ್ತಾ, ರಾಮ ಬಾ ನನ್ನ ಜೊತೆಗೆ ಯುದ್ಧಕ್ಕೆ ಬಾ ಅಂತ ಕರಿತಾ ಇದ್ದಾರಂತೆ. ಉವಾಚ ರಾಮಂ ರಜನೀಚರೋಸೌ, ಅಸೌ ರಜನೀಚರ, ಈ ಮಕರಾಕ್ಷನು ರಾಮನಿಗೆ ಹೇಳಿದ್ದಂತೆ ಬಾ ಅಂತ ಕರೆದ್ಮೇಲೆ ಏನು ಹೇಳಬೇಕಾಗಿತ್ತು? ಹತೋ ಜನಸ್ಥಾನಗತಃ ಪಿತಾ ತ್ವಯ, ನಮ್ಮ ಅಪ್ಪನನ್ನು ನೀನು ಕೊಂದಿದ್ದೀ, ನಮ್ಮ ಅಪ್ಪನ ಕೊಂದವ್ ನೀನು, ಸಿಕ್ಕರೆ ಬಿಡ್ತೇನೆ ಅಂತ ತಿಳ್ಕೊಂಡು ಏನಿಲ್ಲ ಅದು. ಕೇನಾಪ್ಯುಪಾಯೇನ ಧನುರ್ಧರಾಣಾಂ ವರಃ ಫಲಂ ತಸ್ಯ ದದಾಮಿ ತೇದ್ಯ. ನಮ್ಮಪ್ಪ ಹೇಗಿದ್ದ ಅಂತ ತಿಳ್ಕೊಂಡಿಯೋ, ಪ್ರತಿಯೊಬ್ಬ ಮಕ್ಕಳು ತಮ್ಮ ಅಪ್ಪನ ಬಗ್ಗೆ ಹೇಳಬೇಕ್ರಿ. ಅದೊಂದು ಶ್ರಾದ್ದ ನಿಯಮ ಇದ್ದಂಗೆ. ಹೇಳದೇ ಇದ್ರೆ ಅವರಪ್ಪನ ಆತ್ಮತೃಪ್ತಿ ಆಗಂಗೆ ಕಾಣಿಸ್ತದೆ. ಅದಕ್ಕೆ ಹೇಳ್ಕೊಂಡೇ ಬರೋದು ಎಲ್ಲರೂ ಕೂಡ, ಏನು ನಮ್ಮಪ್ಪ ಹೇಗಿದ್ದಂತ ತಿಳ್ಕೊಂಡು. ಧನುರ್ಧರಾಣ ವರಹ, ಬಿಲ್ಗಾರಲ್ಲಿ ಅತ್ಯಂತ ಶ್ರೇಷ್ಠನಾದ ಬಿಲ್ಗಾರ ಗೊತ್ತಾ, ಅಂಥವನನ್ನ ನೀನು ಕೊಂದಿಯಲ್ಲ. ಅದಕ್ಕೆ ಕೇನಾಪ್ಯುಪಾಯೇನ ತೇ ಅದ್ಯ ತಸ್ಯ ಫಲಂ ದದಾಮಿ, ಏನಾದರೂ ಒಂದು ಉಪಾಯ ಮಾಡಿ ಆದರೂ ಅದರ ಫಲವನ್ನು ನಿನಗೆ ಕೊಡ್ತೀನಿ. ನಮ್ಮ ಅಪ್ಪನ ಕೊಂದವನನ್ನ, ಏನೋ ಸಾಮಾನ್ಯ ಇದ್ದ, ಮನ್ಯಾಗ ರಿಟೈರ್ಡ್ ಆಗಿ ಕೂತಿದ್ದ, ಅಲ್ಲಿ ಸಾಯ ಬದಲಿ ಯುದ್ಧಕ್ಕೆ ಬಂದು ಸತ್ತಿದ್ದ ಅಂದರೆ ಅಷ್ಟ ಪೆನ್ಷನ್ ಬಂತ ಹೇಳು ಅಂತ ಹೇಳಿ ಬಿಡ್ಲಿಕ್ಕೆ ಬರ್ತಿತ್ತು. ಯುದ್ಧದ್ದೊಂದು ಪೆನ್ಷನ್ ಕೊಡ್ತಿರ್ತಾರಲ್ಲ, ಅಂತ ಕೊಡಬೇಕು, ಕಾಂಪೆನ್ಸೇಷನ್, ಪೆನ್ಷನ್ ಅಲ್ಲ ಕಾಂಪೆನ್ಸೇಷನ್. ಆ ಪೆನ್ಷನ್ನು ಕಾಂಪೆನ್ಸೇಷನ್ನು ಕೊನೆಗೆ ಟೆನ್ಷನ್ನು ಏನೋ ಕೊಡ್ತಿದ್ರು ಅಂತ ಅನ್ಬೋದಾಗಿತ್ತು. ಒಳ್ಳೆ ಬಿಲ್ಗಾರ. ಅಂತಹ ಧನುರ್ಧಾರಿಯನ್ನು ಕೊಂದಿದ್ದೀಯಲ್ಲ, ಬಾ ನೋಡ್ತೀನಿ ಅಂತ ತಿಳ್ಕೊಂಡು ಹೇಳಿ. ಇತಿ ಬ್ರುವಾಣಸ್ಸ ಸರೋಜಯೋನೇ ವರಾನವಧ್ಯ ಮುಚದಸ್ತ್ರ ಸಂಗಾನ್. ಸರೋಜಯೋನೇ, ಬ್ರಹ್ಮದೇವರ ಅಸ್ತ್ರಗಳಿಂದ ಅವಧ್ಯನಾಗಿರುವಂತಹ ಅವನು ಅಮುಚದಸ್ತ್ರ ಸಂಗಾನ್ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ರಾಮಚಂದ್ರ ಪ್ರಹಸ್ಯ ರಾಮೋಸ್ಯ ನಿವಾರ್ಯ ಚಾಸ್ತ್ರೈಹಿ. ಅವ ಇಷ್ಟು ಮಾತಾಡಿದರೆ ತಿರುಗಿ ಏನಾರ ಒಂದು ಮಾತಾಡಬೇಕ್ರಿ, ಒಂದು ಮುಗುಳ್ನಗೆಯನ್ನು ಕೊಟ್ಬಿಟ್ಟಷ್ಟೆ, ಒಂದು ಸ್ಮೈಲ್. ಪ್ರಹಸ್ಯ ನಕ್ಕು ರಾಮ ಅಸ್ಯ ಅಸ್ತ್ರೈಹಿ ರಣ ಅಸ್ತ್ರಾಣಿ ಅಮೇಯ ಅಶನಿ ಸನ್ನಿಭೇನ ಅಸ್ತ್ರೈಹಿ ಅಸ್ತ್ರಾಣಿ ನಿವಾರ್ಯ
ತನ್ನ ಬಾಣಗಳಿಂದ ಅವನ ಬಾಣಗಳನ್ನೆಲ್ಲ ನಿವಾರಣೆ ಮಾಡಿಬಿಟ್ಟು ಮತ್ತೊಂದು ಬಾಣವನ್ನು ತೆಗೆದುಕೊಂಡಂತೆ ವಜ್ರಾಯುಧಕ್ಕೆ ಸಮಾನವಾದ ಬಾಣವನ್ನು ತೆಗೆದುಕೊಂಡು ಶಿರಃ ಶರೇಣೋತ್ತಮ ಕುಂಡಲೋಜ್ವಲಂ ಖರಸ್ಯಾತ್ಮಜಸ್ಯಾತ ಸಮುಮಾಥ ಒಂದೇ ಬಾಣಕ್ಕೆ ಅವನನ್ನು ಹೊಡೆದು ಹಾಕಿದ್ದಾನೆ ಅಂತ 68ನೇ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಏನು ಮಹತ್ವದ ಪ್ರಮೇಯ ಏನಾಯಿತು ನೋಡ್ರಿ. ನಮಗೆ ಬೈಯೋರು ಬೈತಾನೆ ಇರ್ತಾರೆ, ಇವಾಗಲೂ ಅನ್ನೋರು ಅಂತಾನೆ ಇರ್ತಾರೆ. ನಮ್ಮ ಕೆಲಸ ಎಷ್ಟು ಅಂದರೆ ಒಂದು ಮುಗುಳ್ನಾಗೆ ಮಾತ್ರ ಇರಬೇಕಂತೆ. ರಾಮ ತೋರಿಸಿಕೊಟ್ಟ, ಭಾಳ ತಿರುಗಿ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂದ. ಯಾಕೆ ಅಲ್ರಿ ಮತ್ತು ಅವ್ರು ಬೈಲಿಕತ್ತಾರ, ಅಷ್ಟು ಬೈಲಿಕತ್ತಾಗ ನಾವು ಬೈಬಾರ್ದೇನೋ ಅಂತ ಕೇಳಿದ್ರೆ ನಮಗೊಂದು ಬುದ್ಧಿ ಹೆಂಗಿರ್ತದೆ ಅಂದರೆ ಅವ್ರು ಬೈದಾಗ ನಾವು ಬೈದು ಬಿಟ್ರೆ ಸಮ ಆಗ್ತದಲ್ಲ ಅಂತ ಅನ್ಕೋತೀವಿ. ಆದರೆ ಏನು ತಿಳ್ಕೊಳಂಗಿಲ್ಲ ಅಂದರೆ ಅವರು ಬೈಯುವಾಗ ನಾವು ಬೈದರೆ ನಾವು ಅವರ ಹಂತಕ್ಕೆ ಇಳಿದಿದ್ದೇವೆ ಅಂತ ಅನ್ನೋದು ಮರ್ತು ಹೋಗ್ಬಿಡುತ್ತೆ. ಅಷ್ಟು ನೀಚತನ ನಾವು ಬರಬಾರ್ದು. ಅವ್ರು ನಮ್ಮಲ್ಲಿ ದೋಷಗಳನ್ನು ಎಣಿಸಿ ಬೈಲಿಕತ್ತಾರೆ, ನಾವು ತಿರುಗಿ ಬೈದ್ವಿ ಅಂದ್ರೆ ಅವರ ಮಟ್ಟಕ್ಕೆ ಇಳಿದಾಯಿತು, ಬೈದದ್ದಲ್ಲ ಇಳಿದಾಯಿತು. ನಮ್ಮ ಮಟ್ಟ ಏನ್ರಿ, ನಮ್ಮ ಲೆವೆಲೇ ಬೇರೆ. ಬೈದ್ನ ಸುಮ್ಮನೆ ರೀ, ಮಗಳಾಗೆ ಹೋಗ್ಬಿಡ್ರಿ, ಇದು ಕೆಟ್ಟ್ರಿ, ಇದಕ್ಕಿಂತ ಕೆಟ್ಟ ಇನ್ಯಾವುದು ಇಲ್ರಿ. ಅವ್ನಿಗೆ ತಿರುಗಿ ಬೈದ್ರೆ ಆನಂದ ಆಗಿಬಿಡ್ತೀರಿ. ಅವ್ನಿಗೆ ಬರೊಬ್ಬರೇ ಬಗ್ಗಂತ ಒಳಗೆ ಮಲಗ ಅಂತಿರ್ತಾರೆ. ಸುಮ್ಮನೆ ಕೂತ್ ಬಿಡ್ರಿ, ಅವ ಬಗ ಅಂತಿರ್ತಾವ. ಅದಕ್ಕೆ ಬೈದವರ ಜೊತೆಗೆ ನೀವು ಸುಮ್ಮನೆ ಯಾಕೆ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಕು? ಒಂದು ಮುಗುಳಿಗೆ ಕೊಟ್ಟ ರಾಮ ಪ್ರಹಸ್ಯ ರಾಮಸ್ಯಾಮ ಅಂದ ಮಾತಿನಿಂದ ಏನು ಕೆಲಸ ಮಾಡಿ ತೋರ್ಸಲ್ಲ. ಬಾಣ ಪ್ರಯೋಗ ಮಾಡಿದ ತಲೆ ಹಾಸ್ಬಿಟ್ಟ, ಇವು ಎಷ್ಟು ಮಾತಾಡಿದ್ದೇನು ಬಂತ ಹೇಳೋಣ ಅಂತ. ಅದರಿಂದ ರಾಮಚಂದ್ರ ದೇವರಂತಾರೆ, ನಾವು ಸಮಾಜದಲ್ಲಿದ್ದಾಗ ಏನು ಕೆಲಸ ಮಾಡಿದ್ರು ಬೈಯೋರು ಬೈತಿರ್ತಾರೆ, ಆಡೋರು ಆಡ್ತಿರ್ತಾರೆ, ಹೊಗಳೋರು ಹೊಗಳ್ತಿರ್ತಾರೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಒಂದು ಸ್ಮೈಲ್ ಕೊಡ್ತಿರ್ರಿ, ಮುಂದೆ ಹೋಗ್ತಾ ಇರ್ರಿ ಅಂತ ಹೇಳ್ಬಿಟ್ರಷ್ಟೇ ರಾಮಚಂದ್ರ ದೇವರು. ಆಗ ಅವನು ಕ್ಷತ್ ಮೇಲೆ 69ನೇ ಶ್ಲೋಕದಲ್ಲಿ ಹೇಳ್ತಿರುವಾಗ ವಿದುದ್ರುವಸ್ತಸ್ಯ ತು ಯೇ ನುಯಾಯಿನಃ ತಸ್ಯ ಏ ಅನುಯಾಯಿನಃ, ಅವನ ಫಾಲೋವರ್ಸ್, ಅವನ ಹಿಂದೆ ಬೆನ್ನತ್ತಿಕೊಂಡು ಬಂದವರು ಯಾರಿದ್ರು ಅವರು ಓಡಿ ಹೋಗಿದ್ದಾರೆ. ಯಾಕೆ? ಕಪಿಪ್ರವೀರೈಹಿ ನಿಹತಾವ ಶೇಷಿತಾಗ, ಆ ಉಳಿದ ಕಪಿಗಳೆಲ್ಲ ಅವರನ್ನು ಹೊಡೆದು ಓಡಿಸ್ತಿದ್ದಾರೆ. ಯಥೈವ ಧೂಮ್ರಾಕ್ಷ ಮುಖೇಶು ಪೂರ್ವಂ ಹತೇಶು ಪೃಥ್ವೀರುಹ ಶೈಲಧಾರಿಭಿಹಿ, ಹಿಂದಕ್ಕೆ ಹೇಗೆ ಧೂಮ್ರಾಕ್ಷ ನೋಡ್ರಿ, ಮಕರಾಕ್ಷ ಅಂದರೆ ಧೂಮ್ರಾಕ್ಷ, ಆ ಧೂಮ್ರಾಕ್ಷನನ್ನ ರಾಮ ಕೊಂದಾಗ ಆಗ ಅವನ ಸೈನಿಕರು ಕಪಿಗಳಿಂದ ಹೊಡೆತ ತಿಂದು ಹೇಗೆ ಓಡಿ ಹೋಗಿದ್ರು, ಹಾಗೆ ಮಕರಾಕ್ಷನ ಸೈನಿಕರು ಕೂಡ ಕಪಿಗಳಿಂದ ಹೊಡೆತ ತಿಂದು ಹೋದ್ರು ಅಂತ ಹೇಳಿದ್ರು. ರಾವಣ ಸುದ್ದಿ ಮುಡಿತು. ರಾವಣ ಅಂದ್ರು, ಏನಪ್ಪ ಅಂದ್ರು, ಇಲ್ಲ ಅಂದ್ರು, ಗೊತ್ತಿತ್ತು ಅಂದ ರಾವಣ. ಅವ್ರು ಸುದ್ದಿ ಬರೋದು ಇಲ್ಲ ಅಂತೆ ಸುದ್ದಿ ಬರುತ್ತೆ ಹೊರತಾಗಿ ಇದ್ದಾರೆ ಸುದ್ದಿ ಬರುವುದೇ ಇಲ್ಲ. ಹಾಗಾದ್ರೆ ಈ ಬಾರಿ ನಾನು ಹೊರಡುತ್ತೇನೆ ಅಂತ ಅಕ್ಷರಶಃ ತಾನು ಯುದ್ಧ ಭೂಮಿಗೆ ಬರ್ತಿದ್ದಾನೆ ಎಂಬಲ್ಲಿಗೆ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾವತಃ ಅಕ್ಷರೋ ಯೋಜನಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಡಯಾವೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು.